ಹೆಲ್ಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ನ ಶಿಕ್ಷಕ ಆದರ್ಶ್. ಇವತ್ತಿನ ಇಂದಿನ ಈ ಸೋಷಿಯಲ್ ಸೈನ್ಸ್ ಕ್ಲಾಸಿಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಓಕೆ, ಚಾಲೆಂಜಸ್ ಆಫ್ ಇಂಡಿಯಾ ಅಂಡ್ ದ ರೆಮಿಡೀಸ್, ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಓಕೆ, ನೆಕ್ಸ್ಟ್ ಇರುವಂತಹದ್ದು ರೀಸನಲಿಸಮ್. ಸೊ ಇಲ್ಲಿ ಸ್ಟ್ರಕ್ಚರ್ ಅನ್ನ ನಾನು ಹೇಳ್ತೇನೆ, ಹೇಗೆ ನಾನು ಕವರ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಇದು ಟೆಕ್ಸ್ಟ್ ಬುಕ್ ನ ಫಾರ್ಮ್ಯಾಟ್ ನಲ್ಲೇ ಇಲ್ಲ. ಟೆಕ್ಸ್ಟ್ ಬುಕ್ ನಲ್ಲಿ ಕಮ್ಯುನಲಿಸಮ್ ಮೊದಲಿಗೆ ಬರುತ್ತೆ ತಾನೆ, ಅದಾದ ಮೇಲೆ ರೀಸನಲಿಸಮ್ ಬರುತ್ತೆ. ಸೊ ಕಮ್ಯುನಲಿಸಮ್ಗೆ ಬಂದಂತಹ ಕ್ವಶನ್ಸ್ಗಳನ್ನ ನಾವು PYQs ಬಂದ್ರೆ ಅದನ್ನ PYQs ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಯಾವುದು ರೀಸನಲಿಸಮ್, ಇದನ್ನ ನಾವು ಈ ರೀತಿ ಟೇಬಲ್ ಫಾರ್ಮ್ಯಾಟ್ಗಳಲ್ಲಿ, ಇಂತಹ ಟೇಬಲ್ಗಳನ್ನ ನೀವು ಮುಂದೆ ಸಹ ಕಾಣ್ತೀರ. ಸೊ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ, ಮತ್ತೊಂದು PYQs ನ ಆಧಾರದ ಮೇಲೆ ಈ ಚಾಪ್ಟರ್ ಅನ್ನ ಕವರ್ ಮಾಡ್ತಾ ಇದ್ದೇವೆ. ಮೊದಲಿಗೆ ಬಂದಿರುವಂತಹದ್ದು ರೀಜನಲಿಸಮ್, ಪ್ರಾದೇಶಿಕವಾದ. ಹೆಸರಲ್ಲೇ ಇದೆ ರೀಜನಲ್. ಇದನ್ನ ರಿಲಿಜಿಯನ್ ಜೊತೆಗೆ ಕನ್ಫ್ಯೂಷನ್ ಅನ್ನ ಮಾಡ್ಕೊಳ್ಬೇಡಿ. ರಿಲಿಜಿಯನ್ ಸ್ಪೆಲ್ಲಿಂಗ್ ಏನು? RELIGION. ಇದು ರೀಜನ್ ಆಗಿದೆ. ರಿಲಿಜಿಯನ್ ಅಂದ ಕೂಡಲೇ ಕಮ್ಯುನಲಿಸಮ್ ಬರುತ್ತೆ. ಈ ಒಂದು ಡಿಫರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಏಕೆಂದ್ರೆ ಬಹಳಷ್ಟು ಮಕ್ಕಳು ಕನ್ಫ್ಯೂಷನ್ ಮಾಡಿ ಎಕ್ಸಾಮ್ನಲ್ಲಿ ತಪ್ಪಾಗಿ ಬರೀತೀರಾ, ಆಮೇಲೆ ನಮ್ಗೆ ಬಹಳಷ್ಟು ದುಃಖ ಆಗುತ್ತೆ. ಯಾಕಂದ್ರೆ ಸಿಂಪಲ್ ಆಗಿರುವಂತಹ ಕ್ವಶನ್ ಮತ್ತೆ ಆನ್ಸರ್ಸ್ಗಳಾಗಿರುತ್ತೆ. ಓಕೆ, ನೀವು ಆ ತರ ಮಿಸ್ಟೇಕ್ ಮಾಡಲ್ಲ ತಾನೆ? ಸೂಪರ್. ರೀಜನಲಿಸಮ್ ಅಥವಾ ಪ್ರಾದೇಶಿಕವಾದ ಅಂದ್ರೆ ಏನು? ಸ್ಟ್ರಾಂಗ್ ಇದೆ. ಏನ್ ಸ್ಟ್ರಾಂಗ್ ಇದೆ? ಫೀಲಿಂಗ್. ಯಾವುದರಲ್ಲಿ ಸ್ಟ್ರಾಂಗ್ ಇದೆ ಫೀಲಿಂಗು? ಲೋಕಲ್ ಏರಿಯಾಗೆ ಅವರ ಫೀಲಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಇದೆ. ಸರ್ ಅದರಲ್ಲಿ ಏನ್ ತಪ್ಪು ಅಂತೀರಾ? ಯಾವಾಗ ಈ ಸ್ಟ್ರಾಂಗ್ ಫೀಲಿಂಗು ಬೇರೆ ಒಂದು ಏರಿಯಾವನ್ನ ಕೆಳಗಾಗಿ ನೋಡುತ್ತೋ ಆವಾಗ ಪ್ರಾಬ್ಲಮ್ ಆಗುತ್ತೆ. ವಾಸಿಸುವ ಪ್ರದೇಶದ ಪರವಾಗಿ ಬಲವಾದ ಭಾವನೆ. ಸೊ ಇಲ್ಲಿ ಸ್ಟ್ರಾಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಾಂಗ್ ಕೀವರ್ಡ್ ಆಗುತ್ತೆ. ಇದು ಲೀಡ್ ಯಾವುದಕ್ಕೆ ಕಾರಣವಾಗುತ್ತೆ? ರೀಜನಲಿಸಮ್ನಿಂದ. ಇಂಟರ್ ಸ್ಟೇಟ್ ಬಾರ್ಡರ್ ಅಂಡ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್, ಅಂತಾರಾಜ್ಯ ಗಡಿ ಮತ್ತು ನದಿ ನೀರಿನ ವಿವಾದಗಳು. ನಮ್ಮ ಕರ್ನಾಟಕದ ತೆಗೆದುಕೊಳ್ಳೋದಾದ್ರೆ, ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಕಾವೇರಿ ನದಿಗಾಗಿ ನಡೆಯುತ್ತಿರುವಂತಹ ವಿವಾದ ಇರಬಹುದು. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ನಡೆಯುತ್ತಿರುವಂತಹ ಬೆಳಗಾವಿ ಪ್ರದೇಶದಿರಬಹುದು. ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಈ ರೀತಿಯಾದಂತಹ ಗಡಿ ವಿವಾದ ಇರಬಹುದು, ಜಲ ವಿವಾದ ಇರಬಹುದು. ಇವುಗಳನ್ನ ನಾವು ಕಾಣಬಹುದಾಗಿದೆ. ಇವು ಯಾವುದರಿಂದ ಕಾರಣವಾಗ್ತಾ ಇದೆ? ಇವುಗಳಿಗೆ ಈ ರೀಜನಲಿಸಮ್ ಅಥವಾ ಪ್ರಾದೇಶಿಕವಾದ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ. ಹಾಗಾದರೆ ಇದನ್ನ ಹೇಗೆ ತಡೆಗಟ್ಟೋದು? ಮೇಜರ್ಸ್ ಅಥವಾ ಕ್ರಮಗಳು. ಎಂಫಸಿಸ್ ಆನ್ ನ್ಯಾಷನಲ್ ಯೂನಿಟಿ. ನಾವು ನ್ಯಾಷನಲ್ ಯೂನಿಟಿಯ ಮೇಲೆ ಹೆಚ್ಚಿನ ಗಮನವನ್ನ ಕೊಡಬೇಕು. ನೀವು ನೋಡಿರಬಹುದು, ಏನು ನಮ್ಮ ಪಾಸ್ಪೋರ್ಟ್ ಅಲ್ಲೆಲ್ಲ ಏನನ್ನೇ ಹೇಳ್ತಾರೆ? ಸಿಟಿಜನ್ಶಿಪ್, ಇಂಡಿಯನ್ ಸಿಟಿಜನ್ಶಿಪ್. ಸೊ ಹೈಲೈಟ್ ಮಾಡ್ತಾ ಇರೋದು ಏನು? ನ್ಯಾಷನಲ್ ಯೂನಿಟಿ ಇರಬಹುದು, ರಾಷ್ಟ್ರೀಯ ಏಕತೆಗೆ ಹೆಚ್ಚಿನ ಒತ್ತನ್ನ ಕೊಡೋದಿರಬಹುದು. ಫೆಡರಲ್ ಸ್ಟ್ರಕ್ಚರ್ ಹಾಗಂದ್ರೆ ಏನು ಸರ್? ಇದನ್ನ ಬಹಳಷ್ಟು ಬಾರಿ ಯಾರ ಕ್ಲಾಸ್ ಅಟೆಂಡ್ ಮಾಡಿದವರು ಗೊತ್ತೇ ಇರುತ್ತೆ. ಫೆಡರಲ್ ಅಂದ್ರೆ ಸಿಂಪಲ್, ಒಂದ್ ಕಡೆ ಕೇಂದ್ರ ಇರುತ್ತೆ, ಅದರ ಕೆಳಗೆ ರಾಜ್ಯಗಳಿರುತ್ತೆ. ಅವೆರಡು ಏನು ಕನೆಕ್ಟೆಡ್ ಆಗಿ ಜಂಟಿಯಾಗಿ ಕೆಲಸ ಮಾಡಿದ್ರೆ ಅದನ್ನ ನಾವು ಫೆಡರಲ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಸಂಯುಕ್ತ ರಾಜ್ಯ ಪದ್ಧತಿ. ರೀಜನಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್, ಪ್ರಾದೇಶಿಕ ಅಭಿವೃದ್ಧಿ ಕ್ರಮಗಳು. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗುತ್ತೋ ಅಲ್ಲಲ್ಲಿ ಇಂತಹ ಸಮಸ್ಯೆಗಳನ್ನ ನಾವು ಕಾಣಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಯಾವುದೇ ಸ್ಟೇಟ್ ನಲ್ಲಿ ಇಷ್ಟೊಂದು ಡೆವಲಪ್ ಆಗಿದೆ, ಸಿಕ್ಕಾಪಟ್ಟೆ ನೀರಿದೆ ಅಂದ್ರೆ ನಾವಲ್ಲಿ ಇಂತಹ ಪ್ರಾಬ್ಲಮ್ಸ್ಗಳನ್ನ ಕಾಣಬಹುದು? ಇಲ್ಲ ಅಲ್ಲ. ಸೊ ಡೆವಲಪ್ಮೆಂಟ್ ಆದ್ರೆ ಈ ರೀಜನಲಿಸಮ್ನು ಸಹ ನಾವು ಏನ್ ಮಾಡಬಹುದು? ಕಡಿಮೆ ಮಾಡಬಹುದಾಗಿದೆ. ಸೊ ಈ ಸ್ಲೈಡ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಿದ್ರೆ ಮುಂದೆ ಹೋಗೋಣ ಬನ್ನಿ. ನೆಕ್ಸ್ಟ್, ಕರಪ್ಷನ್, ಭ್ರಷ್ಟಾಚಾರ. ಏನೇವು ಕರಪ್ಷನ್ ಅಂದ್ರೆ? ಸರ್ ದುಡ್ಡು ತಗೊಳ್ಳೋದು ಅಂತೀರಾ? ಓಕೆ, ಇಂಡ್ಯೂಸ್ಮೆಂಟ್ ಅಂತ ಹೇಳ್ತಾ ಇದೆ. ಇಂಡ್ಯೂಸ್ಮೆಂಟ್ ಟು ಡೂ ರಾಂಗ್ ಬೈ ಬ್ರೈಬರಿ ಆರ್ ಅನ್ಲಾಫುಲ್ ಮೀನ್ಸ್ ಅಂತ ಹೇಳ್ತಾ ಇದೆ. ಕೇವಲ ಹಣವಷ್ಟೇ ಅಲ್ಲ, ಬ್ರೈಬರಿ ಅಂದ್ರೆ ಹಣ, ಲಂಚ. ಹಣ ಅಷ್ಟೇ ಮಾಧ್ಯಮವಲ್ಲ, ಅದರಲ್ಲಿ ಬೇರೆ ಬೇರೆ ಮಾಧ್ಯಮಗಳು ಸಹ ಇರಬಹುದು. ಅಂತಹವುಗಳಿಂದ ಯಾವುದೇ ಒಂದು ಕೆಲಸ ರಾಂಗ್ ಮಾಡ್ಲಿಕ್ಕೆ ಅಥವಾ ಏನಾದರೂ ಅನ್ಲಾಫುಲ್ ಆಕ್ಷನ್ ಅನ್ನ ಅಥವಾ ಮ್ಯಾನರ್ ಇದ್ರೆ ಅದನ್ನೇ ನಾವು ಕರಪ್ಷನ್, ಭ್ರಷ್ಟಾಚಾರ ಅಂತ ಕರಿತೇವೆ.
ಲಂಚ ಅಥವಾ ಕಾನೂನು ಬಾಹಿರ ವಿಧಾನದಿಂದ ತಪ್ಪು ಮಾಡಲು ಪ್ರೇರೇಪಿಸುವುದು. ಇದರಿಂದ ಏನಾಗತ್ತೆ, ಭ್ರಷ್ಟಾಚಾರದಿಂದ ಏನಾಗತ್ತೆ ಸರ್ ಅಂತೀರಾ? ವೀಕನ್ಸ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್. ಸೋಷಿಯಲ್ ಸಿಸ್ಟಮ್ ಹೇಗೆ ವೀಕ್ ಆಗುತ್ತೆ? ಕರಪ್ಷನ್ದಿಂದ ಏನಾಗುತ್ತೆ? ಕೆಟ್ಟ ಕೆಲಸಗಳಾಗತ್ತೆ. ಹಾಗಾಗಿ ಕೆಟ್ಟ ಕೆಲಸಗಳು ಆಗೋದ್ರಿಂದ ಏನಾಗುತ್ತೆ? ಸಮಾಜದಲ್ಲಿರುವಂತಹ ಒಂದು ಸ್ಟ್ರಕ್ಚರ್ ಕಲ್ಯಾಪ್ಸ್ ಆಗುತ್ತೆ. ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗಳನ್ನ ದುರ್ಬಲಗೊಳಿಸುತ್ತದೆ. ಕಾಸ್ಟಿಸಮ್ ಅಥವಾ ಜಾತೀಯತೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಏನು ಸರ್? ಇದು ಹೇಗೆ ಕಾಸ್ಟಿಸಮ್ ಅಥವಾ ಜಾತೀಯತೆಗೆ ಕಾರಣವಾಗತ್ತೆ? ಯಾವಾಗ ಈ ರೀತಿ ಅನ್ಲಾಫುಲ್ ಮೀನ್ಸ್ಗಳಿಂದ ಆಗುತ್ತೋ ಆವಾಗ ಯಾರು ಮೇಲಿರ್ತಾರೋ, ಯಾರು ಹಣವಂತರಾಗಿರ್ತಾರೋ, ಯಾರು ಒಂದು ಸೆಕ್ಷನ್ಗೆ ಬಿಲಾಂಗ್ ಆಗಿರ್ತಾರೋ ಅವರೇ ಮುಂದೆ ಹೋಗ್ತಾರೆ. ಅವರೇ ಮುಂದೆ ಅವರದ್ದೇ ಆದಂತಹ ಜಾತಿಯ ಜನರನ್ನ, ಕಾಸ್ಟ್ನ ಜನರನ್ನ ತಮ್ಮವರು ಅಂತ ಮುಂದೆ ತೆಗೆದುಕೊಳ್ತಾ ಹೋಗ್ತಾರೆ. ಅನ್ಲಾಫುಲ್ ಮೀನ್ಸ್. ಓಕೆ, ಅದೇ ರೀತಿ ನೆಪೋಟಿಸಮ್ ಆಗತ್ತೆ, ಸ್ವಜನ ಪಕ್ಷಪಾತ. ಹಾಗಂದ್ರೆ ಏನು? ತಮ್ಮ ಗೊತ್ತಿರುವಂತಹವನ್ನೇ ಮುಂದೆ ತೆಗೆದುಕೊಂಡು ಹೋಗೋದು. ಫಾರ್ ಎಕ್ಸಾಂಪಲ್, ಏನೋ ಒಂದು ಇಂಟರ್ವ್ಯೂ ಇರುತ್ತೆ, ಅದರಲ್ಲಿ ಯಾರೋ ಒಬ್ಬವ ಯಾರು ಇಂಟರ್ವ್ಯೂ ತೆಗೆದುಕೊಳ್ತಾ ಇರ್ತಾನೋ ಆತ ಮೆರಿಟ್ನ ಆಧಾರದ ಮೇಲೆ ಜನರನ್ನ ಇಲೆಕ್ಟ್ ಮಾಡಲ್ಲ. ಆತ ತನಗೆ ಸಂಬಂಧಿಸಿದವರನ್ನ, ತನ್ನ ಕಾಸ್ಟ್ನ ಜನರನ್ನ ಮುಂದೆ ತೆಗೆದುಕೊಂಡು ಹೋಗ್ತಾನೆ. ಸೊ ಅದು ಸಹ ಈ ನೆಪೋಟಿಸಮ್ ಅಥವಾ ಸ್ವಜನ ಪಕ್ಷಪಾತದ ಅಂಡರ್ನಲ್ಲಿ ಬರುತ್ತೆ. ಅರ್ಥ ಆಯ್ತು ತಾನೆ? ಲ್ಯಾಕ್ ಆಫ್ ಸ್ಟ್ರಿಕ್ಟ್ ಲಾ, ಸೆಲ್ಫಿಶ್ ನೇಚರ್. ಸ್ಟ್ರಿಕ್ಟ್ ಲಾ, ಸೆಲ್ಫಿಶ್ ನೇಚರ್, ಸೆಲ್ಫ್ ಎಕ್ಸ್ಪ್ಲನೇಟರಿ. ಕಠಿಣ ಕಾನೂನಿನ ಕೊರತೆ, ಸ್ವಾರ್ಥ ಸ್ವಭಾವ. ಸೊ ಯಾವಾಗ ಇದಾಗುತ್ತೆ ಕರಪ್ಷನ್? ಯಾವಾಗ ಕಠಿಣ ಕಾನೂನುಗಳು ಇರಲ್ವೋ, ಯಾವಾಗ ಜನರಲ್ಲಿ ಸೆಲ್ಫಿಶ್ನೆಸ್ ಹೆಚ್ಚಿಗೆ ಇರುತ್ತೋ ಆವಾಗ ಇದು ಕರಪ್ಷನ್ ಆಗುತ್ತೆ. ಇಲ್ಲಿಟ್ರಸಿ, ಅನಕ್ಷರತೆ. ಅನಕ್ಷರತೆ ಅಂದ್ರೆ ಏನು? ನಾಟ್ ಅಚೀವಿಂಗ್ ಫುಲ್ ಲಿಟ್ರಸಿ. ಭಾರತದಲ್ಲಿ 74% ಲಿಟ್ರಸಿಯನ್ನು ಅಚೀವ್ ಮಾಡಿದೆ 2011 ಸೆನ್ಸಸ್ನ ಪ್ರಕಾರ. ಸೊ ಇನ್ನೂ ಎಷ್ಟು? 26% ಜನ ಅನಕ್ಷರತರಾಗಿದ್ದಾರೆ. ಸೊ ಇನ್ನೂ ನಾವು ಫುಲ್ ಲಿಟ್ರಸಿ ಅಥವಾ ಸಂಪೂರ್ಣ ಸಾಕ್ಷರತೆಯನ್ನ ಸಾಧಿಸಿಲ್ಲ. ಸೊ ಏನಾಗತ್ತೆ ಇಲ್ಲಿಟ್ರಸಿ? ಯಾಕಾಗತ್ತೆ? ಪಾವರ್ಟಿ ಇರಬಹುದು, ಬಡತನದಿಂದ. ಮೈಗ್ರೇಷನ್, ವಲಸೆ ಅಂದ್ರೆ ಏನು? ಒಂದು ಪ್ರದೇಶದಲ್ಲಿ ಯಾರೋ ಓದ್ತಾ ಇರ್ತಾರೆ, ಅದಾದ ಮೇಲೆ ಕೆಲಸದ ಕಾರಣದಿಂದ ಅವರ ತಂದೆ ತಾಯಿಗಳೆಲ್ಲ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಹೊಂದ್ತಾರೆ. ಅದಾದ್ಮೇಲೆ ಮತ್ತೆ 6 ತಿಂಗಳ ಮೇಲೆ ಮತ್ತೆ ಕೆಲಸದ ಕಾರಣದಿಂದ ಮತ್ತೆ ಬೇರೆ ಸ್ಥಳಕ್ಕೆ ಹೋಗ್ತಾರೆ. ಈ ರೀತಿಯಿಂದ ಏನಾಗುತ್ತೆ? ಒಂದು ಡೆಫಿನೆಟ್ ಪ್ಲೇಸ್ದಲ್ಲಿ ಅವರು ಇರಲ್ಲ, ಶಿಕ್ಷಣ ಅವ್ರಿಗೆ ಸಿಗಲ್ಲ. ಇದೇ ಸಹ ಇಲ್ಲಿಟ್ರಸಿಗೂ ಸಹ ಕಾರಣವಾಗುತ್ತೆ. ಚೈಲ್ಡ್ ಲೇಬರ್, ಬಾಲ ಕಾರ್ಮಿಕತೆ ಆಗತ್ತೆ. ಮಕ್ಕಳು ಓದಲ್ಲ, ಏನ್ ಮಾಡ್ತಾರೆ? ಕೆಲಸ ಮಾಡ್ತಾರೆ. ಓದಬೇಕಾದಂತಹ ಸಮಯದಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಅದು ಚೈಲ್ಡ್ ಲೇಬರ್ಗೆ ಕಾರಣವಾಗುತ್ತೆ. ಚೈಲ್ಡ್ ಮ್ಯಾರೇಜ್ ಎಕ್ಸೆಟ್ರಾ, ಬಾಲ್ಯ ವಿವಾಹ ಇತ್ಯಾದಿಗಳಿಗೂ ಸಹ ಇದು ಕಾರಣವಾಗುತ್ತೆ ಇಲ್ಲಿಟ್ರಸಿ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣವಾ? ಆಸಮ್. ನೆಕ್ಸ್ಟ್ ಇರುವಂತಹದ್ದು ಸ್ಮಗ್ಲಿಂಗ್, ಕಳ್ಳ ಸಾಗಾಣಿಕೆ. ಸೊ ನೀವು ನ್ಯೂಸಲ್ಲೆಲ್ಲ ನೋಡಿರ್ತೀರಾ, ಏನು ಏರ್ಪೋರ್ಟ್ ಅಲ್ಲಿ ಎಷ್ಟು ಕಳ್ಳ ಸ್ಮಗಲ್ ಮಾಡ್ತಾ ಇದ್ರು, ಗೋಲ್ಡು ಅದನ್ನ ಹಿಡಿದ್ರು ಅಂತ. ಸೊ ಸೀಕ್ರೆಟ್ಲಿ ಬ್ರಿಂಕಿಂಗ್ goods from foreign countries without paying duties. ಸೀಕ್ರೆಟ್ಲಿ ತರ್ತಾ ಇದ್ದಾರೆ ಬೇರೆ ದೇಶದಿಂದ ಗೂಡ್ಸ್ಗಳನ್ನ. ಗೂಡ್ಸ್ಗಳು ಏನಾಗಿರಬಹುದು? ಗ್ಯಾಜೆಟ್ಸ್ಗಳಾಗಿರಬಹುದು, ಚಿನ್ನ ಆಗಿರಬಹುದು, ಬೇರೆ ಏನೋ ಆಗಿರಬಹುದು. ತರ್ತಾ ಇದ್ದಾರೆ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಆ ತರ ತರ್ತಾ ಇರಬೇಕಾದ್ರೆ ಅವರು ಸೀಕ್ರೆಟ್ಲಿ ತರ್ತಾ ಇದ್ದಾರೆ. ಓಪನ್ ಆಗಿ ಗೌರ್ಮೆಂಟಿಗೆ ಹೇಳಿ ತರ್ತಾ ಇಲ್ಲ, ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ. ನೀವು ಯಾವುದೇ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಏನಾದ್ರೂ ತರಬೇಕಾದ್ರೆ ಅದಕ್ಕೆ ಟ್ಯಾಕ್ಸಸ್ಗಳನ್ನ ಪೇ ಮಾಡಬೇಕಾಗತ್ತೆ, ಇಂಪೋರ್ಟ್ ಟ್ಯಾಕ್ಸು. ಹಾಗೆ ಬೇರೆ ದೇಶದಿಂದ ಕಳಿಸ್ಬೇಕಾದ್ರೂ ಅವರು ಎಕ್ಸ್ಪೋರ್ಟ್ ಟ್ಯಾಕ್ಸ್ ಇರ್ಬೋದು, ಇವುಗಳನ್ನ ಪೇ ಮಾಡಬೇಕಾಗತ್ತೆ. ಅದರಿಂದ ಅವರು ಬಚಾವಾಗಲು ಈ ರೀತಿಯ ಕಳ್ಳ ಮಾರ್ಗಗಳನ್ನ ಅನುಸರಿಸ್ತಾ ಇದ್ದಾರೆ. ಸುಂಕವನ್ನ ಪಾವತಿಸದೆ ರಹಸ್ಯವಾಗಿ ವಿದೇಶಗಳಿಂದ ಸರಕುಗಳನ್ನ ತರೋದು. ಇದರಿಂದ ಏನಾಗುತ್ತೆ? ಇಂಡಸ್ಟ್ರೀಸ್ ಮತ್ತೆ ಮಾರ್ಕೆಟ್ಗಳು ಸಫರ್ ಆಗುತ್ತೆ. ಯಾಕೆ? ಅವರು ವಾಮ ಮಾರ್ಗದಲ್ಲಿ ಅಥವಾ ಕಳ್ಳ ಮಾರ್ಗದಲ್ಲಿ ತರ್ತಾ ಇದ್ದಾರೆ. ಯಾರು ಟ್ಯಾಕ್ಸಸ್ ಅನ್ನ ಪೇ ಮಾಡಿ ತಂದಿದ್ದಾರೋ ಅವರ ಬೆಲೆ ಅಫ್ಕೋರ್ಸ್ ಹೆಚ್ಚಿಗೆ ಆಗಿರುತ್ತೆ. ಯಾರು ಟ್ಯಾಕ್ಸಸ್ ಅನ್ನ ಪೇ ಮಾಡಿರಲ್ವೋ ಅವರ ಬೆಲೆ ಕಡಿಮೆ ಆಗಿರುತ್ತೆ. ಕಾಂಪಿಟೇಷನ್ ಇಲ್ಲ. ಯಾಕೆ ಕಾಂಪಿಟೇಷನ್ ಇಲ್ಲ? ಫೇರ್ ಕಾಂಪಿಟೇಷನ್ ಇಲ್ಲ. ಇದರಿಂದ ಅನ್ಹೆಲ್ದಿ ಆಗ್ತಾ ಇದೆ
ಇಂಡಸ್ಟ್ರೀಸ್ಗಳು ಮತ್ತು ಮಾರ್ಕೆಟ್ಸ್ಗಳು ಸಫರ್ ಆಗ್ತಾವಿದೆ. ಕೈಗಾರಿಕೆಗಳು ಮತ್ತು ಮಾರುಕಟ್ಟೆಗಳು ಸಂಕಟವನ್ನು ಅನುಭವಿಸ್ತವೆ. ಅನ್ಹೆಲ್ದಿ ಮಾರ್ಕೆಟ್ ಪ್ರಾಕ್ಟೀಸಸ್, ಅನಾರೋಗ್ಯಕರ ಮಾರುಕಟ್ಟೆ ಅಭ್ಯಾಸಗಳು ಇದರಿಂದ ಕಾಣಬಹುದಾಗಿದೆ. ಪ್ರಾಫಿಟಿಯರಿಂಗ್, ಲಾಭಕೋರತನ. ಸಿಂಪಲ್ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ. ನೀವು ನೋಡಿರ್ತೀರ, ಓನಿಯನ್, ಈರುಳ್ಳಿ, ಉಳ್ಳಾಗಡ್ಡೆ ಏನಂತೇವೋ ಅದರ ಬೆಲೆ. ಫಾರ್ ಎಕ್ಸಾಂಪಲ್, ಒಂದ್ಸಲ ಅದು 20 ರೂಪಾಯಿ ಕೆಜಿ ಸಿಗ್ಬಹುದು, ಆದರೆ ಅದೇ ಮತ್ತೊಂದ್ಸಲ 100 ರೂಪೀಸ್ ಕೆಜಿ ಆಗಿರುತ್ತೆ. ಯಾಕೆ ಈ ರೀತಿ ಒಂದು ವೇರಿಯೇಷನ್ ಆಗ್ತಾ ಇರುತ್ತೆ? ಅದೇ ರೀತಿ ಇಂತಹ ವೇರಿಯೇಷನ್ನ ಸಮಯದಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ, ಓನಿಯನ್ ಅನ್ನ, ಉಳ್ಳಾಗಡ್ಡೆಯನ್ನ ತಾವೇ ಏನ್ ಮಾಡ್ತಾರೆ, ಹೋರ್ಡಿಂಗ್ ಅನ್ನ ಮಾಡ್ತಾರೆ. ಹೋರ್ಡಿಂಗ್ ಅಂದ್ರೆ ಏನು? ಅಕ್ರಮವಾಗಿ ದಾಸ್ತಾನು ಅಂತ ಕನ್ನಡದಲ್ಲಿ ಕರಿತೇವೆ. ಮಾರ್ಕೆಟ್ ಅಲ್ಲಿ ಎಷ್ಟು ಜನರಿಗೆ ಬೇಕೋ ಅಷ್ಟು ಇರುತ್ತೆ, ಆದರೆ ಅವರು ಮಾರ್ಕೆಟಿಗೆ ಹೋಗ್ಲಿಕ್ಕೆ ಬಿಡಲ್ಲ, ತಮ್ಮ ಗೋಡಾನುಗಳೆಲ್ಲ ಇಟ್ಕೊಂಡ್ ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಅಯ್ಯೋ ಓನಿಯನ್ನೇ ಇಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ಆದರೆ ಓನಿಯನ್ ಎಲ್ಲಿದೆ? ಈಗ ಗೋಡಾನ್ದಲ್ಲಿ ತುಂಬಿದೆ. ಅವರು ಆರ್ಟಿಫಿಷಿಯಲ್ ಆಗಿ ಒಂದು ಸಂಕಟ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇದೇ ಪ್ರಾಫಿಟಿಯರಿಂಗ್. ಇದರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಓನಿಯನ್ನ ಬೆಲೆ ಹೆಚ್ಚಿಗೆ ಆಗತ್ತೆ. ಹೆಚ್ಚಿಗೆ ಆದ ಕೂಡಲೇ ಅವರು ಗೋಡೌನ್ ಇಂದ ಬಿಡ್ತಾರೆ. ಆವಾಗ ಅವರು ಹೆಚ್ಚಿನ ದುಡ್ಡನ್ನ ಗಳಿಸ್ತಾರೆ. ಇದರಿಂದ ಯಾರು ಕನ್ಸ್ಯೂಮರ್ಸ್ ಇರ್ತಾರೋ, ನಮ್ಮಂತಹವ್ರು ಇರ್ತಾರೋ, ಅವರಿಗೆ ಹೊಡೆತ ಬೀಳುತ್ತೆ. ಇದೇ ಪ್ರಾಫಿಟಿಯರಿಂಗ್ ಅಥವಾ ಲಾಭಕೋರತನಕ್ಕೆ ಒಂದು ಪ್ರೈಮ್ ಎಕ್ಸಾಂಪಲ್ ಆಗಿದೆ. ಎಕ್ಸೆಸ್ ಪ್ರಾಫಿಟ್ಸ್ ಅಟ್ ದ ಕಾಸ್ಟ್ ಆಫ್ ದ ಜನರಲ್ ಪಬ್ಲಿಕ್ ಆರ್ ಕನ್ಸ್ಯೂಮರ್ಸ್. ಪ್ರಾಫಿಟ್ ಅನ್ನ ಗಳಿಸ್ತಾ ಇದ್ದಾರೆ. ಯಾರ ಹೊಟ್ಟೆ ಮೇಲೆ ಹೊಡೆದು? ನಮ್ಮ ಪಬ್ಲಿಕ್ ಮತ್ತೆ ಕನ್ಸ್ಯೂಮರ್ಸ್ ಹೊಟ್ಟೆ ಮೇಲೆ ಹೊಡೆದು ಅವರು ಲಾಭವನ್ನ ಗಳಿಸ್ತಾ ಇದ್ದಾರೆ. ನ್ಯಾಯಯುತ ಬಳಕೆದಾರರಿಂದ ಅಧಿಕ ಹಣವನ್ನ ವಸೂಲಿ ಮಾಡಿ ಲಾಭ ಗಳಿಸುವ ಧೋರಣೆಯಾಗಿದೆ. ಇದರಿಂದ ಏನಾಗ್ತಾ ಇದೆ? ಮೊನೊಪೊಲಿ. ಎಷ್ಟು ಸಲ ಹೇಳಿದ್ದೇನೆ, ಅಡ್ವೆಂಟ್ ನಿಂದ ಸ್ಟಾರ್ಟ್ ಮಾಡಿ ಯಾವ್ಯಾವ ಕ್ಲಾಸ್ ತೆಗೆದುಕೊಂಡಿದ್ದೇನೋ ಅಲ್ಲೆಲ್ಲ ಈ ಒಂದು ವರ್ಡ್ ಬಂದೇ ಬರುತ್ತೆ. ಮೊನೊಪೊಲಿ, ಏಕಸ್ವಾಮ್ಯ. ಸಿಮ್ನ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ 70% ಹೆಚ್ಚಿನ ಏನು ಮಾರ್ಕೆಟ್ ನಲ್ಲಿ ಇರುವಂತಹ ಕನ್ಸ್ಯೂಮರ್ ಒಂದೇ ಕಂಪನಿಗೆ ಸೇರಿದವರಾಗಿದ್ರೆ ಅದನ್ನ ನಾವು ಮೊನೊಪೊಲಿ ಅಂತ ಕರಿತೇವೆ. ಇದು ಯಾವಾಗಲೂ ಒಳ್ಳೆಯದಲ್ಲ. ಯಾಕಂದ್ರೆ ಎಷ್ಟು ಕಾಂಪಿಟೇಷನ್ ಇರುತ್ತೋ ಅಷ್ಟೇ ಮಾರ್ಕೆಟ್ ಸಹ ಹೆಲ್ದಿ ಆಗಿರುತ್ತೆ, ಅಷ್ಟೇ ವ್ಯಾಲ್ಯೂ ಸಹ ಫೇರ್ ಆಗಿರುತ್ತೆ. ಯಾವಾಗ ಒಬ್ಬರೇ ಪ್ಲೇಯರ್ ಇರ್ತಾರೋ ಅವ್ರು ಏನನ್ನೇ ಹೇಳ್ತಾರೋ ಅದೇ ಏನಾಗುತ್ತೆ, ಮಾರ್ಕೆಟ್ ತೆಗೆದುಕೊಳ್ಬೇಕಾಗತ್ತೆ. ರೈಸ್ ಇನ್ ಪ್ರೈಸಸ್, ಬೆಲೆ ಏರಿಕೆ. ಸೊ ಆಲ್ರೆಡಿ ಓನಿಯನ್ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನೆ. ಇನ್ಫ್ಲೇಷನ್ ಆಗುತ್ತೆ, ಹಣದುಬ್ಬರ ಆಗುತ್ತೆ. ಹಣದುಬ್ಬರ ಅಂದ್ರೆ ಏನು? ಅಷ್ಟು ಬಾರಿ ಕೇಳಿರ್ತೀರಾ, ಇನ್ಫ್ಲೇಷನ್ ಆಗ್ತಾ ಇದೆ, ಇನ್ಫ್ಲೇಷನ್ ಈ % ಹೆಚ್ಚಿಗೆ ಆಗ್ತಾ ಇದೆ ಅಂತ. ಏನೂ ಇಲ್ಲ, ಸಿಂಪಲ್. ಹೇಗೆ ಟೈಮ್ ಹೋಗ್ತಾ ಹೋಗುತ್ತೋ ಹಾಗೆ ಏನೋ ಒಂದು ಸರಕಿರುತ್ತೋ ಅದರ ಬೆಲೆಯಲ್ಲೂ ಸಹ ಏರಿಕೆ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಇನ್ಫ್ಲೇಷನ್ ಅಂತ ಕರಿತೇವೆ. ಒಂದು ಕಂಟ್ರೋಲ್ ಅಲ್ಲಿ ಇದ್ರೆ ಅದು ವೆಲ್ ಆಗುತ್ತೆ. ಯಾವಾಗ ಇನ್ಫ್ಲೇಷನ್ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೋ ಅದರಿಂದ ಸಾಮಾನ್ಯ ಜನರ ಮೇಲೆ ಬಹಳಷ್ಟು ಹೊಡೆತ ಬೀಳುತ್ತೆ. ಪಾವರ್ಟಿ, ಬಡತನಕ್ಕೂ ಸಹ ಕಾರಣವಾಗುತ್ತೆ. ಯಾಕಂದ್ರೆ ಪ್ರೈಸಸ್ ಹೆಚ್ಚಿಗೆ ಆಗ್ತಾ ಇದೆ, ಬಡವನ ಹತ್ತಿರ ತಿನ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಬಡವರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಕ್ಲಾಸ್ ಹೇಗೆ ಅನಿಸ್ತಾ ಇದೆ ಅಂತ ತಿಳಿಸೋದನ್ನ ಮರಿಬೇಡಿ. ಸ್ಮಗ್ಲಿಂಗ್, ಅದರಿಂದ ಹೇಗೆ ನಾವು ತಪ್ಪಿಸ್ಕೊಳ್ಬಹುದು ತಿಳ್ಕೊಂಡ್ವಿ. ಸ್ಮಗ್ಲಿಂಗ್ ಅಂದ್ರೆ ಏನು ಅಂತ. ಪ್ರಾಪರ್ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಪಾಲಿಸಿ, ಸರಿಯಾದ ರಫ್ತು ಆಮದು ನೀತಿ, ಎಕ್ಸಿಮ್. ಎಕ್ಸ್ಪೋರ್ಟ್, ಇಂಪೋರ್ಟ್. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಸ್ಮಗ್ಲಿಂಗ್ ಅನ್ನ ಯಾಕೆ ಮಾಡ್ತಾರೆ? ಟ್ಯಾಕ್ಸಸ್ ನಿಂದ ಬಚಾವಾಗಲು. ಯಾವ ಟ್ಯಾಕ್ಸಸ್? ಇಂಪೋರ್ಟ್ ಟ್ಯಾಕ್ಸ್ ಇರ್ಬೋದು, ಎಕ್ಸ್ಪೋರ್ಟ್ ಟ್ಯಾಕ್ಸಸ್ ಇರ್ಬೋದು. ಹೀಗಾಗಿ ಪ್ರಾಪರ್ ಆಗಿ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಟ್ಯಾಕ್ಸಸ್ ಪಾಲಿಸೀಸ್ಗಳನ್ನ ಡಿಫೈನ್ ಮಾಡಿದ್ರೆ, ಒಂದು ರೇಂಜ್ ನಲ್ಲಿದ್ರೆ ಯಾರೂ ಸಹ ಈ ಸ್ಮಗ್ಲಿಂಗ್ ಅನ್ನ ಮಾಡ್ಲಿಕ್ಕೆ ಹೋಗಲ್ಲ. ಅವೇರ್ನೆಸ್ ಅಂಡ್ ಸೋಷಿಯಲ್ ಬಾಯ್ಕಾಟ್ ಆಫ್ ಸ್ಮಗಲ್ಡ್ ಗೂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಚೀಪ್ ವ್ಯಾಲ್ಯೂಯಲ್ಲಿ ದೊರೀತಾ ಇದೆ ಅಂದ್ರೆ ನಮ್ಮ ಮೊದಲ ರಿಯಾಕ್ಷನ್ ಏನಾಗಿರುತ್ತೆ? ಇದು ಚೀಪ್ ಆಗಿ ದೊರೀತಾ ಇದೆ, ಬೇಗ ತೆಗೆದುಕೊಂಡ್ಬಿಡೋಣ ಅಂತ. ಬಟ್ ಅದು ಒಂದು ಸ್ಮಗಲ್ಡ್ ಇದಾಗಿರುತ್ತೆ, ಸರಕಾಗಿರುತ್ತೆ. ಅವರು ಟ್ಯಾಕ್ಸಸ್ ಅನ್ನ ಪೇ ಮಾಡಿರಲ್ಲ. ಆ ಟ್ಯಾಕ್ಸಸ್ ಗೌರ್ಮೆಂಟ್ಗೆ ಹೋಗುತ್ತೆ. ಆ ಗೌರ್ಮೆಂಟ್ ಆ ಟ್ಯಾಕ್ಸಸ್ ನಿಂದ ದುಡ್ಡನ್ನ ತೆಗೆದುಕೊಂಡು ಏನ್ ಮಾಡುತ್ತೆ? ಡೆವಲಪ್ಮೆಂಟಲ್ ವರ್ಕ್ ಮಾಡುತ್ತೆ. ರೋಡ್ ಇರಬಹುದು, ನಮ್ಮ ಎಜುಕೇಶನ್ ಮೇಲೆ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮೇಲೆ ಸಹ ಆ ವರ್ಕ್ ಅನ್ನ ಮಾಡುತ್ತೆ. ಇಲ್ಲಿ ಆ ಜನರು ಆ ಗೌರ್ಮೆಂಟಿಗೆ ದುಡ್ಡನ್ನ ಕೊಡ್ತಾ ಇಲ್ಲ, ಅದರ ಬದಲು ನಮ್ಮಿಂದ ಆ ದುಡ್ಡನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಕಡಿಮೆ ದುಡ್ಡಿಗೆ ಸಿಗ್ತಾ ಇದೆ ಅಂತ ನಾವು ಗೌರ್ಮೆಂಟಿಗೆ, ದೇಶಕ್ಕೆ ಮೋಸ ಮಾಡೋ ಹಾಗಿಲ್ಲ.
ಕಳ್ಳ ಸಾಗಾಣಿಕೆ ವಸ್ತುಗಳ ಬಗ್ಗೆ ಜಾಗೃತಿ ಮತ್ತು ಸಾಮಾಜಿಕ ಬಹಿಷ್ಕಾರ, ಸೋಷಿಯಲ್ ಬಾಯ್ಕಾಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಫಿಟಿಯರಿಂಗ್, ಲಾಭಕೋರ್ತನವನ್ನು ಹೇಗೆ ನಿಗ್ರಹಿಸೋದು, ಗೌರ್ಮೆಂಟಲ್ ರೆಗ್ಯುಲೇಷನ್ಸ್, ಸರ್ಕಾರಿ ನಿಯಮಗಳು ಟಫ್ ಆಗಿರ್ಬೇಕು, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಯಾರು ಹೋರ್ಡಿಂಗ್ ಅನ್ನ ಮಾಡಬಹುದು, ಹಾಗೆ ಬೇರೆ ಬೇರೆ ರೂಲ್ಸ್ಗಳನ್ನ ತಂದು ಸರ್ಕಾರಿ ನಿಯಮಗಳ ಮುಖಾಂತರ ಈ ಪ್ರಾಫಿಟಿಯರಿಂಗ್ ಅನ್ನ ನಿಯಂತ್ರಿಸಬಹುದಾಗಿದೆ. ಕೋಆಪರೇಟಿವ್ ಮಾರ್ಕೆಟಿಂಗ್ ಅಂಡ್ ಟ್ಯಾಕ್ಸೇಷನ್, ಸಹಕಾರಿ ಮಾರುಕಟ್ಟೆಗಳು. ನೀವು APMCಗಳನ್ನ ಕೇಳಿರ್ತೀರಾ, ಇವೆಲ್ಲವೂ ಯಾವುದರ ಅಂಡರ್ನಲ್ಲಿ ಬರುತ್ತೆ, ಇದರ ಅಂಡರ್ನಲ್ಲೇ ಬರುತ್ತೆ. ಹಾಗೆ ಟ್ಯಾಕ್ಸೇಷನ್, ತೆರಿಗೆ ಹೇಗಿರ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿಯನ್ನು ದುಡಿತಾನಂದ್ರೆ ಅವನ ಲಿಮಿಟ್, ಅವನಿಗೂ ಲಾಭ ಆಗ್ಬೇಕು, ಅವನಿಗೂ ತೆರಿಗೆ ಹೋಗ್ತಾ ಇದೆ ಅಂತ ಲಾಸ್ ಆಗೋ ಭಾವನೆ ಬರಬಾರ್ದು. ಆ ರೀತಿಯಲ್ಲಿದ್ದಾಗ ಡೆಫಿನೆಟ್ಲಿ ಈ ಪ್ರಾಫಿಟಿಯರಿಂಗ್ ಹಾಗೆ ಸ್ಮಗ್ಲಿಂಗ್ ಇವೆಲ್ಲವನ್ನ ಕಂಟ್ರೋಲ್ ಮಾಡಬಹುದಾಗಿದೆ. ಆಲ್ಸಮ್ ನೆಕ್ಸ್ಟ್ ಇರುವಂತಹದ್ದು ಜೆಂಡರ್ ಡಿಸ್ಕ್ರಿಮಿನೇಷನ್, ಲಿಂಗ ತಾರತಮ್ಯ. ಇಲ್ಲಿ ಯಾವಾಗ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತೇವೋ ಅದರಲ್ಲಿ ಮೇನ್ ಆಗಿ ಮಹಿಳೆಯರು ಅನುಭವಿಸುತ್ತಿರುವಂತಹ ಶೋಷಣೆಗಳನ್ನ ನಾವು ಕಾಣಬಹುದಾಗಿದೆ ಲಿಂಗ ತಾರತಮ್ಯದಲ್ಲಿ. ಹಾಗಂದ್ರೆ ಏನು, ಅನ್ಇಕ್ವಲ್ ಸ್ಟೇಟಸ್ ಡ್ಯೂ ಟು ಸೋಷಿಯಲ್ ಸಿಸ್ಟಮ್, ಪಾವರ್ಟಿ, ಇಲ್ಲಿಟ್ರಸಿ. ಸಾಮಾಜಿಕ ವ್ಯವಸ್ಥೆ ಇರಬಹುದು, ಬಡತನ ಇರಬಹುದು, ಅನಕ್ಷರತೆಯಿಂದಾಗಿ ಉಂಟಾಗಿರುವಂತ ಅಸಮಾನ ಸ್ಥಿತಿ. ಸಿಂಪಲ್ ಆಗಿ ಹೇಳೋಣ, ಅನ್ಇಕ್ವಲ್, ಯಾರು ಈಕ್ವಲ್ ಅಲ್ಲಿಲ್ಲ, ಪುರುಷರು ಮತ್ತು ಮಹಿಳೆಯರು ಇವರು ಅನ್ಇಕ್ವಲ್ ಅಲ್ಲಿದ್ದಾರೆ. ಯಾಕೆ? ಡ್ಯೂ ಟು ಸೋಷಿಯಲ್ ಸಿಸ್ಟಮ್, ಸಾಮಾಜಿಕ ವ್ಯವಸ್ಥೆ, ಬಹಳಷ್ಟು ಸೆಂಚುರೀಸ್ಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಸೋಷಿಯಲ್ ಸ್ಟ್ರಕ್ಚರ್ನ ಪ್ರಭಾವದಿಂದ ಇರ್ಬೋದು. ಹಾಗೆ ಬಡತನ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಸಹ ಬಹಳಷ್ಟು ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಅದು ಸಹ ಒಂದು ಇಂಪಾರ್ಟೆಂಟ್ ರೀಸನ್ ಆಗಿದೆ. ಇವುಗಳಿಂದ ಒಂದು ಅನ್ಇಕ್ವಲ್ ಸ್ಟೇಟಸ್ ಇದೆ. ಇದನ್ನೇ ನಾವು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಕರಿತಾ ಇದ್ದೇವೆ. ಇದು ಏನಾಗುತ್ತೆ, ಯಾವುದೇ ಒಂದು ದೇಶ ಏನು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಎಲ್ಲರ ಏನಾಗಬೇಕು, ಇನ್ಕ್ಲೂಸಿವ್ ಗ್ರೋತ್ ಆಗಬೇಕು, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಪುರುಷರಷ್ಟೇ ಡೆವಲಪ್ ಆದ್ರೆ ಆ ದೇಶ ಡೆವಲಪ್ ಕಂಟ್ರಿ ಆಗ್ಲಿಕ್ಕೆ ಆಗಲ್ಲ. ಎಲ್ಲರೂ ಡೆವಲಪ್ ಆಗಬೇಕು, ಮಹಿಳೆಯರು ಸಹ ಡೆವಲಪ್ ಆಗಬೇಕು. ಹಾಗೆ ಡೆವಲಪ್ ಆಗ್ಬೇಕಂದ್ರೆ ಏನು, ಎಲ್ಲರ ಡೆವಲಪ್ಮೆಂಟ್ ಆಗದೆ ಇದ್ರೆ ಆ ದೇಶ ಬ್ಯಾಕ್ವರ್ಡ್ ಆಗಿ ಉಳಿಯುತ್ತೆ, ಹಿಂದುಳಿದಿರುವಿಕೆ. ಪ್ರಾಬ್ಲಮ್ ಟು ನ್ಯಾಷನಲ್ ಪ್ರೋಗ್ರೆಸ್ ಹೇಳಿರೋ ಹಾಗೆ ದೇಶ ಬೆಳವಣಿಗೆ ಆಗ್ಬೇಕು ಅಂದ್ರೆ ಎಲ್ಲರ ಬೆಳವಣಿಗೆ ಆಗ್ಬೇಕು, ಇಲ್ಲ ಅಂದ್ರೆ ದೇಶ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಜೆಂಡರ್ ಮೈನಾರಿಟೀಸ್, ಲಿಂಗತ್ವ ಅಲ್ಪಸಂಖ್ಯಾತರು. ಇಲ್ಲಿ ತನಕ ನಾವು ಲಿಂಗ ತಾರತಮ್ಯ ಅಂದ ಕೂಡಲೇ 2 ಜೆಂಡರ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಬಟ್ 2 ಜೆಂಡರ್ಸ್ಗಳ 3 ಜೆಂಡರ್ಸ್ಗಳಿವೆ. ಯಾವುದು? ಒಂದು ಪುರುಷರು, ಮತ್ತೊಂದು ಮಹಿಳೆಯರು, ಮತ್ತೊಂದು ಲಿಂಗತ್ವ ಅಲ್ಪಸಂಖ್ಯಾತರು, ಜೆಂಡರ್ ಮೈನಾರಿಟೀಸ್. ಇದು ಈ ಸಲ ಟೆಕ್ಸ್ಟ್ ಬುಕ್ ನಲ್ಲಿ ಹೊಸದಾಗಿ ಬಂದಿರುವಂತಹ ಕಾನ್ಸೆಪ್ಟ್. ನಮ್ಮ 1 ಶಾರ್ಟ್ ವಿಡಿಯೋವನ್ನ ಡೆಫಿನೆಟ್ಲಿ ಆಗಿ ನೋಡಿ, ಅದರಿಂದ ನಿಮಗೂ ಅರ್ಥ ಆಗುತ್ತೆ ಯಾಕೆ ಇದನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ. ವೆರಿ ಸೆನ್ಸಿಟಿವ್ ಇಶ್ಯೂ ಆಗಿರುತ್ತೆ. ಏನು? ಮೊದಲಿಗೆ ವಾಟ್, ಫೀಲ್ ಅಂಡ್ ಆಕ್ಟ್ ಅಪೋಸಿಟ್ ಟು ದೇರ್ ಜೆನೈಟಲ್ ಬಿಹೇವಿಯರ್. ಜೆನೈಟಲ್ ಬಿಹೇವಿಯರ್ ಅಂದ್ರೆ ಏನು? ಯಾವುದೋ ಒಂದು ಮಗು ಹುಟ್ಟುತ್ತೆ, ಮಗು ಹುಟ್ಟಿದ ತಕ್ಷಣ ಅದರ ಜೆನೈಟಲ್, ಅದು ಜನನಾಂಗ ಯಾವುದಿರುತ್ತೋ ಅದರ ಆಧಾರದ ಮೇಲೆ ಡಾಕ್ಟರ್ಸ್ಗಳು ಇದು ಗಂಡು ಇದು ಹೆಣ್ಣು ಅಂತ ಹೇಳ್ತಾರೆ. ಕರೆಕ್ಟ್. ಆದರೆ ಹೇಗೆ ಆ ಒಂದು ಮಗು ಬೆಳೀತಾ ಹೋಗುತ್ತೋ ಆ ಮಗುವಿನಲ್ಲಿ ಇರುವಂತಹ ಹಾರ್ಮೋನ್ಗಳು ಟೈಮಿಗೆ ಬಂದಂತೆ ಚೇಂಜ್ ಆಗ್ತಾ ಹೋಗ್ಬೋದು. ಅದನ್ನೇ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಫೀಲ್ ಅಂಡ್ ಆಕ್ಟ್, ಹೇಗೆ ಸಮಯ ಮುಂದೆ ಹೋಗುತ್ತೋ ಆ ಒಂದು ಮಗು ತನ್ನ, ಫಾರ್ ಎಕ್ಸಾಂಪಲ್ ಅದು ಏನಾದರೂ ಗಂಡು ಮಗುವಾಗಿ ಹುಟ್ಟಿದ್ದರೆ ಅದು ಹೇಗೆ ಬೆಳವಣಿಗೆ ಆಗ್ತಾ ಹೋಗುತ್ತೋ ಅದರಲ್ಲಿ ಒಂದು ಹೆಣ್ಣಿನಲ್ಲಿ ಇರಬೇಕಾದಂಥ ಹಾರ್ಮೋನ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಹೋದರೆ ಅವಳು ಡ್ರೆಸ್ ಮಾಡುವಂತಹದ್ದಿರಬಹುದು, ಅವರು ಬೇರೆಯವರ ಜೊತೆಗೆ ವ್ಯವಹರಿಸುವಂಥದ್ದಿರಬಹುದು, ಅವೆಲ್ಲವೂ ಡಿಫ್ರೆಂಟ್ ಆಗಿರುತ್ತೆ. ಸೊಸೈಟಿಯಲ್ಲಿ ಯಾವುದು ಗಂಡು ಮಗು ಮಾಡಬೇಕು ಅಂತ ಸೊಸೈಟಿ ಹೇಳಿರುತ್ತೋ ಅದಕ್ಕೆ ವಿರುದ್ಧ. ಸೊ ಇದನ್ನೇ ನಾವು ಜೆಂಡರ್ ಮೈನಾರಿಟೀಸ್ ಅಥವಾ ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಕರಿತೇವೆ. ದೈಹಿಕ ಮಾನಸಿಕವಾಗಿ ತಮ್ಮ ಜನನಾಂಗದ ವಿರುದ್ಧವಾದ ಭಾವನೆ ಇದೇ ಜೆಂಡರ್ ಮೈನಾರಿಟೀಸ್ ಆಗಿದೆ. ಇದು ಏನನ್ನ ಮಾಡ್ತಾ ಇದೆ? ಸೋಷಿಯಲ್ ಆಸ್ಟ್ರಸಿಸಮ್,
ಸಾಮಾಜಿಕ ಬಹಿಷ್ಕಾರ. ನೀವು ನೋಡ್ಬೋದು, ಬಹಳಷ್ಟು ಯಾರು ಲಿಂಗತ್ವ ಅಲ್ಪಸಂಖ್ಯಾತರಿದ್ದಾರೋ ನೀವು ಸಿಗ್ನಲ್ನಲ್ಲಿ ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲಿ ಹೋದಾಗ ಅವರನ್ನ ನೀವು ಕಾಣಬಹುದಾಗಿದೆ. ಯಾಕಂದ್ರೆ ಸಮಾಜ ಅವರನ್ನ ಬಹಿಷ್ಕಾರ ಮಾಡಿದೆ. ಫ್ಯಾಮಿಲೀಸ್ಗಳು ಅವರನ್ನ ತೆಗೆದುಕೊಳ್ತಾ ಇಲ್ಲ. ಯಾಕೆ ತೆಗೆದುಕೊಳ್ತಾ ಇಲ್ಲ? ಯಾಕಂದ್ರೆ ಜನ ಏನಂತ ತಿಳ್ಕೊಂಡಿದ್ದಾರೆ ಅಂದ್ರೆ ಇವರು ಒಂದು ಮನುಷ್ಯರೇ ಅಲ್ಲ ಅನ್ನೋ ಭಾವನೆಯನ್ನ ಅವರ ಮನಸ್ಸಿನಲ್ಲಿ ತೆಗೆದುಕೊಂಡಿದ್ದಾರೆ. ಸಮಾಜ ಏನನ್ನುತ್ತೋ ಅನ್ನೋ ಒಂದು ಭಾವನೆ ಅವರಲ್ಲಿದೆ. ಇದನ್ನೇ ನಾವು ಸಾಮಾಜಿಕ ಬಹಿಷ್ಕಾರ ಅಂತ ಕರಿತಾ ಇದ್ದೇವೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಇದರಿಂದಲೇ ನೀವು ತಿಳ್ಕೊಳ್ಬಹುದು ಯಾಕೆ ಅವರಿಗೆ ರೆಸ್ಪೆಕ್ಟ್ ಅನ್ನ ಕೊಡಬೇಕು, ಯಾಕೆ ನಾವು ಅವರನ್ನು ಸಹ ಎಕ್ಸೆಪ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಹ್ಯೂಮನ್ ಆಗಿ ಅಂತ. ಡಿಸ್ಕ್ರಿಮಿನೇಷನ್ ಇನ್ ಫ್ಯಾಮಿಲಿ, ಎಜುಕೇಶನ್, ಹೆಲ್ತ್, ಎಂಪ್ಲಾಯ್ಮೆಂಟ್, ಪ್ರತಿಯೊಂದು ಸೆಕ್ಟರ್ನಲ್ಲೂ, ಕೇವಲ ಫ್ಯಾಮಿಲಿಯಲ್ಲಿ ಅಷ್ಟೇ ಅಲ್ಲ, ಅವರೊಂದು ಜಾಬ್ನಲ್ಲೂ ಇರಬಹುದು, ಶಿಕ್ಷಣದಲ್ಲೂ ಇರಬಹುದು, ಅಥವಾ ಹೆಲ್ತಲ್ಲೂ ಇರಬಹುದು, ಅವರಿಗೆ ಕಾಣುವಂತಹ ಡಿಸ್ಕ್ರಿಮಿನೇಷನ್ ಅಥವಾ ಶೋಷಣೆಯನ್ನು ನಾವು ನೋಡಬಹುದಾಗಿದೆ. ಕುಟುಂಬ, ಶಿಕ್ಷಣ, ಆರೋಗ್ಯ, ಉದ್ಯೋಗದಲ್ಲಿ ತಾರತಮ್ಯಗಳನ್ನ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಇರುವಂತದ್ದು ಇಕನಾಮಿಕ್ ಇನ್ಇಕ್ವಾಲಿಟಿ, ಆರ್ಥಿಕ ಅಸಮಾನತೆ. ಹಾಗಂದ್ರೆ ಏನು? ಸಿಂಪಲ್ ಇದೆ, ಹೆಸರಲ್ಲೇ ಇದೆ. ಇನ್ ಇಕ್ವಾಲಿಟಿ ಇಲ್ಲ. ಯಾರ ಮಧ್ಯೆ ಇಕ್ವಾಲಿಟಿ ಇಲ್ಲ? ಪುವರ್ ಮತ್ತೆ ರಿಚ್ ಇವರ ಮಧ್ಯೆ ಇಕ್ವಾಲಿಟಿ ಇಲ್ಲ. ಹ್ಯೂಜ್ ಗ್ಯಾಪ್ ಬಿಟ್ವೀನ್ ಪುವರ್ ಅಂಡ್ ದ ರಿಚ್. ಶ್ರೀಮಂತರು ಹಾಗೂ ಬಡವರ ಮಧ್ಯೆ ಇರುವ ಅಂತರದಲ್ಲಿ ಹೆಚ್ಚಳ. ಇದರಿಂದ ಏನಾಗತ್ತೆ? ಇಟ್ ಲೀಡ್ಸ್ ಟು ಡಿಸ್ಇಲ್ಯೂಷನ್ಮೆಂಟ್ ಆಫ್ ದ ಪುವರ್. ಡಿಸ್ಇಲ್ಯೂಷನ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಏನು? ಬಡವರ ಕಡೆಗಣನೆ, ಡಿಸ್ಇಲ್ಯೂಷನ್ಮೆಂಟ್. ಅವರಿಗೆ ಬೇಕಾದಂತಹ ಒಂದು ಕಡೆಗಣನೆ ಅಂದ್ರೆ ಏನು? ಅವರಿಗೆ ಬೇಕಾದಂತಹ ಒಂದು ರೆಸ್ಪೆಕ್ಟ್ ಇರಬಹುದು, ಬೇಕಾದಂತಹ ಒಂದು ಅಟೆನ್ಷನ್ ಇರಬಹುದು, ಅವುಗಳನ್ನ ಕೊಡ್ಲಾಗ್ತಾ ಇಲ್ಲ. ಅವುಗಳಿಂದ ಅವರು ವಂಚಿತರಾಗ್ತಾ ಇದ್ದಾರೆ. ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸಿಗಳು ನೆನಪಿಗೆ ಬರ್ತಾ ಇದೆಯಾ? ಯಾಕೆ ಅದನ್ನ ತರಲಾಗಿದೆ? ಅದನ್ನ ತರಲಾಗಿರೋದೇ ಇದಕ್ಕಾಗಿ, ಬಡವರ ಕಡೆಗಣನೆ. ಹಾಗೆ ಗ್ಯಾಪ್ ಬಿಟ್ವೀನ್ ರೂರಲ್ ಅಂಡ್ ಅರ್ಬನ್ ಸೊಸೈಟೀಸ್, ಗ್ರಾಮೀಣ ಮತ್ತು ನಗರ ಸಮಾಜಗಳ ನಡುವಿನ ಅಂತರ. ಇದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ ವೆರಿ ಇಂಪಾರ್ಟೆಂಟ್ ಆಗತ್ತೆ? ಇಕನಾಮಿಕ್ ಇನ್ಇಕ್ವಾಲಿಟಿ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ, ಫಸ್ಟ್ ಪಾಯಿಂಟ್, ನೀವು ನೋಡಿರಬಹುದು ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಏನಾಗ್ತಾ ಇದೆ, ಬಹಳಷ್ಟು ಬೇಸಿಕ್ ಫೆಸಿಲಿಟೀಸ್ಗಳಲ್ಲಿ ಕಾಣುವಂಥ ಅಂತರಗಳನ್ನ ಕಾಣಬಹುದಾಗಿದೆ. ನೀರಿರಬಹುದು, ಕರೆಂಟ್ ಇರಬಹುದು, ಇಲೆಕ್ಟ್ರಿಸಿಟಿ, ಇವುಗಳಲ್ಲಿ ಒಂದು ಅಂತರವನ್ನ ಕಾಣಬಹುದಾಗಿದೆ. ಗ್ರಾಮೀಣ ಮತ್ತು ನಗರ ಸಮಾಜಗಳ ನಡುವಿನ ಅಂತರವನ್ನು ನಾವಿಲ್ಲಿ ಸಹ ಗಮನಿಸಬಹುದು. ಪಾವರ್ಟಿ, ಬಡತನ. ಭಾರತದ ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಒಂದಂದ್ರೆ ಪಾವರ್ಟಿ. ಇನ್ನೆಬಿಲಿಟಿ ಟು ಗೆಟ್ ಸಫಿಷಿಯಂಟ್ ಬೇಸಿಕ್ ನೆಸೆಸಿಟೀಸ್. ಬೇಸಿಕ್ ನೆಸೆಸಿಟೀಸ್ ಅಂದ್ರೆ ಏನು? ರೋಟಿ ಕಪಡ ಮಕಾನ್. ನಮಗೆ ಮೂಲಭೂತ ಅವಶ್ಯಕತೆಗಳನ್ನ ಪಡೆಯಲು ಅಸಮರ್ಥತೆ. ಮೂಲಭೂತ ಅವಶ್ಯಕತೆಗಳು ಅಂದ್ರೆ ಹೊಟ್ಟೆಗೆ ಊಟ ಇರಬಹುದು, ಧರಿಸಲು ಬಟ್ಟೆ ಇರಬಹುದು, ಒಂದು ಶೆಲ್ಟರ್ ಇರಬಹುದು. ಇವೆಲ್ಲವೂ ಬೇಸಿಕ್ ನೆಸೆಸಿಟೀಸ್ಗಳ ಅಂಡರ್ನಲ್ಲಿ ಬರುತ್ತೆ. ಆದರೆ ಹಣದ ಕೊರತೆಯಿಂದ, ಸಂಪನ್ಮೂಲಗಳ ಕೊರತೆಯಿಂದ ಅವರು ಅದನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪ್ರಾಬ್ಲಮ್ ಟು ನ್ಯಾಷನಲ್ ಪ್ರೋಗ್ರೆಸ್. ದೇಶ ಬೆಳವಣಿಗೆ ಆಗ್ಬೇಕಂದ್ರೆ ಬಡತನದಿಂದ ಆದಷ್ಟು ಜನರು ಹೊರಗೆ ಬರಬೇಕು, ಆ ಬಡತನ ರೇಖೆಯಿಂದ ಮೇಲ್ ಬರಬೇಕು. ಆವಾಗ ಆ ದೇಶ ಬೆಳವಣಿಗೆ ಆಗತ್ತೆ. ಇಲ್ಲ ಅಂದ್ರೆ ಅದು ನ್ಯಾಷನಲ್ ಪ್ರೋಗ್ರೆಸ್ಗೆ ಪ್ರಾಬ್ಲಮ್ ಆಗತ್ತೆ. ನೆಕ್ಸ್ಟ್ ಇರುವಂತಹದ್ದು ಓವರ್ ಪಾಪ್ಯುಲೇಷನ್, ಜನಸಂಖ್ಯಾ ಸ್ಫೋಟ. ನಿಮ್ಗೆ ಗೊತ್ತಿರೋ ಹಾಗೆ ಇಂಡಿಯಾ ಈಸ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ. ಭಾರತವು ಜನಸಂಖ್ಯೆಯಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ದೇಶವಾಗಿದೆ. ಆದರೆ ಸದ್ಯದ ಇನ್ನೂ ನಮ್ಮ ಸೆನ್ಸಸ್ ಆಗಿಲ್ಲ ಈ ವರ್ಷದ್ದು. ಹೀಗಾಗಿ ವಿಶ್ವದ 2ನೇ ಅತಿ ದೊಡ್ಡ ದೇಶವಾಗಿರುವಂತಹ ಭಾರತ ಈಗ ಸದ್ಯದಲ್ಲೇ ಆಗಿದೆ ಅಂತ ಹೇಳ್ಬೋದು ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ. ಲೀಡ್ ಟು ಇನ್ಕ್ರೀಸಿಂಗ್ ಬರ್ತ್ ರೇಟ್. ಜನನ ಯಾಕೆ ಆಗ್ತಾ ಇದೆ? ಮೆಡಿಕಲ್ ಫೆಸಿಲಿಟೀಸ್ಗಳು ಇಂಪ್ರೂವ್ ಆಗಿದೆ. ಮೆಡಿಕಲ್ ಫೆಸಿಲಿಟೀಸ್ಗಳು ಇಂಪ್ರೂವ್ ಆಗಿರೋದ್ರಿಂದ ಏನಾಗ್ತಾ ಇದೆ? ಜನನ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ, ಡೆತ್ ರೇಟ್ ಇಳಿಕೆ ಆಗ್ತಾ ಇದೆ, ಲಾಂಗರ್ ಲೈಫ್ ಸ್ಪ್ಯಾನ್ ಆಗ್ತಾ ಇದೆ, ಜೀವಿತಾವಧಿಯಲ್ಲಿ ಏರಿಕೆ ಆಗ್ತಾ ಇದೆ, ಲೋವರ್ ಇನ್ಫೆಂಟ್ ಮಾರ್ಟಾಲಿಟಿ, ಶಿಶು ಮರಣದಲ್ಲಿ ಇಳಿಕೆ. ಸೊ ಯಾವಾಗ ಡೆತ್ಗಳು ಕಡಿಮೆ ಆಗುತ್ತೋ, ಯಾವಾಗ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೋ, ಬರ್ತ್ ರೇಟ್ ಇನ್ಕ್ರೀಸ್ ಆಗುತ್ತೋ, ಆವಾಗ ಡೆಫಿನೆಟ್ಲಿ ಪಾಪ್ಯುಲೇಷನ್ ಹೆಚ್ಚಿಗೆ ಆಗೇ ಆಗುತ್ತೆ.
ಹಾಗಾದರೆ ಈ ಸಮಸ್ಯೆಗಳನ್ನ ಹೇಗೆ ನಿವಾರಿಸೋದು? ಇಕನಾಮಿಕ್ ಇನ್ಇಕ್ವಾಲಿಟಿ, ಆರ್ಥಿಕ ಅಸಮಾನತೆಯನ್ನು ಹೇಗೆ ನಿಲ್ಲಿಸ್ಕೊಳ್ಳೋದು? ಇನ್ಕ್ಲೂಸಿವ್ ಪ್ಲಾನಿಂಗ್, ರಿಚ್ ಅಂಡ್ ಪುವರ್ ಏನಾಗ್ತದೆ, ಡಿಫರೆನ್ಸ್ ಆಗ್ತಾ ಇದೆ, ಎಲ್ಲರನ್ನ ಒಳಗೊಂಡ ಬೆಳವಣಿಗೆ ಮಾಡಬೇಕಾಗಿದೆ. ಇನ್ಕ್ಲೂಸಿವ್ ಪ್ಲಾನಿಂಗ್ ಆಗಬೇಕು. ಇಕನಾಮಿಕ್ ರಿಫಾರ್ಮ್ಸ್ ಆಗಬೇಕು. ಫಿಸ್ಕಲ್ ಪಾಲಿಸೀಸ್, ನಾವು ಮಾಡುವಂತಹ ಪಾಲಿಸೀಸ್ಗಳಿರಬಹುದು, ರಿಫಾರ್ಮ್ಸ್ಗಳಿರಬಹುದು, ಅವುಗಳಲ್ಲೆಲ್ಲವಲ್ಲೂ ಏನಿರಬೇಕು, ಪೂವರ್ಸ್ ಅನ್ನ ಅಟೆನ್ಷನ್ಗೆ ತೆಗೆದುಕೊಂಡು ಕಾನ್ಸಂಟ್ರೇಟ್ ಮಾಡಿಕೊಂಡು ಇರಬೇಕು. ಯಾಕಂದ್ರೆ ಪೂವರ್ಸ್ ಎಷ್ಟು ಕಡಿಮೆ ಆಗ್ತಾ ಹೋಗ್ತಾರೋ ಅಷ್ಟೇ ಒಂದು ಈಕ್ವಾಲಿಟಿ ಸಹ ಕ್ರಿಯೇಟ್ ಆಗತ್ತೆ. ಪಾವರ್ಟಿ, ಬಡತನ, ಇದನ್ನ ಹೇಗೆ ನಿವಾರಿಸಬಹುದು? ಸರ್ಕಾರ 5 ಇಯರ್ ಪ್ಲಾನ್ಸ್ಗಳನ್ನ ತಂದಿದೆ. ಸೊ ಲಾಸ್ಟ್ 5 ಇಯರ್ ಪ್ಲಾನ್ಸ್ ಯಾವಾಗ ತಂದಿದ್ದು? 2017 ಕರೆಕ್ಟ್, 2017 to 2022. ಈಗ ಇಂತಹ 5 ಇಯರ್ ಪ್ಲಾನ್ಸ್ಗಳ ಮೇನ್ ಗುರಿ ಏನಾಗಿತ್ತು? ಈ ಪಾವರ್ಟಿಯನ್ನ ನಿವಾರಿಸೋದಾಗಿತ್ತು. ಹಾಗೆ ಪಾವರ್ಟಿಗೆ ಒಂದು ಉಪಾಯ ಅಂದ್ರೆ ಏನು? ಎಂಪ್ಲಾಯ್ಮೆಂಟ್ ಕೀ ವರ್ಡ್ ಆಗತ್ತೆ. ಯಾವಾಗ ಜನರಿಗೆ ಉದ್ಯೋಗ ಇರುತ್ತೋ ಉದ್ಯೋಗದಿಂದ ಏನ್ ಬರುತ್ತೆ? ಹಣ ಬರುತ್ತೆ. ಹಣ ಬರೋದ್ರಿಂದ ಏನಾಗುತ್ತೆ? ಅವರು ಬೇಸಿಕ್ ನೆಸೆಸಿಟೀಸ್ಗಳನ್ನ ತೆಗೆದುಕೊಳ್ಬಹುದು. ಅವಾಗ ಏನಾಗುತ್ತೆ? ಆಟೋಮೆಟಿಕಲಿ ಬಡತನ ಸಹ ಹೋಗುತ್ತೆ. ಸೊ ಇನ್ಇಕ್ವಾಲಿಟಿಗೆ ನಾವು ರಿಫಾರ್ಮ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಪಾಲಿಸೀಸ್ಗಳ ಮೇಲೆ, ಬಡತನದಲ್ಲಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಓವರ್ ಪಾಪ್ಯುಲೇಷನ್, ಸೊ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇದೆ. ಅದನ್ನ ನಿವಾರಿಸ್ಬೇಕಂದ್ರೆ ಅಂತ ಎಲ್ಲಾ ಪಾಪ್ಯುಲೇಷನ್ಸ್ಗಳ ನೀಡ್ಗಳನ್ನ ಫುಲ್ಫಿಲ್ ಮಾಡಬೇಕು. ಹೇಗೆ ಫುಲ್ಫಿಲ್ ಮಾಡ್ತೀರಾ? ಆದಷ್ಟು ಜನರನ್ನ ಲಿಟರೇಟ್ ಮಾಡಬೇಕು, ಆದಷ್ಟು ಡೆವಲಪ್ಮೆಂಟ್ ಆಗಬೇಕು. ಅಗ್ರಿಕಲ್ಚರಲ್ ಸೆಕ್ಟರ್ ಇರಬಹುದು, ಇಂಡಸ್ಟ್ರಿಯಲ್ ಸೆಕ್ಟರ್ ಇರಬಹುದು, ಸಾಕ್ಷರತೆ, ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿ ಇರಬಹುದು, ಜಾಬ್ ಕ್ರಿಯೇಷನ್. ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇದೆ, ಆದಷ್ಟು ಜನರಿಗೆ ಕೆಲಸವನ್ನ ಕೊಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ. ಓಕೆ, ನನ್ನ ಫೇವ್ರೇಟ್ ಕ್ವಶನ್ ಅನ್ನ ಕೇಳ್ತೇನೆ, ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ತಿಳಿಸಿ. ಮಾಡ್ತೀರಾ? ದ ಕಮಿಷನ್ ವಿಚ್ ವಾಸ್ ಅಪಾಯಿಂಟೆಡ್ ಬೈ ಕರ್ನಾಟಕ ಗವರ್ಮೆಂಟ್ ಟು ಬ್ರಿಂಗ್ ರೀಜನಲ್ ಇಕ್ವಾಲಿಟಿ ಈಸ್, ಪ್ರಾದೇಶಿಕ ಸಮಾನತೆಯನ್ನ ತರಲು ಕರ್ನಾಟಕವು ನೇಮಿಸಿದ ಆಯೋಗ. 1 ಮಾರ್ಕಿಗೆ 2017 ಮತ್ತೆ 2021 ಬಂದಿರುವಂತಹ ಪ್ರಶ್ನೆ. DM ನಂಜುಂಡಪ್ಪ ಕಮಿಷನ್, ಡಾಕ್ಟರ್ ಮಹಾಜನ್ ಕಮಿಷನ್, ಮಹಿಷಿ ಆಯೋಗ್, ಗೋಕಾಕ್ ಆಯೋಗ್. ಟಿಕ್ ಟಿಕ್ 2 1. ದ ಕರೆಕ್ಟ್ ಆನ್ಸರ್ ಈಸ್ ಡಾಕ್ಟರ್ DM ನಂಜುಂಡಪ್ಪ ಆಯೋಗ್ ಅಥವಾ ಕಮಿಷನ್, ಆಪ್ಷನ್ A. ಓಕೆ, ನೆಕ್ಸ್ಟ್. ಈ ಜೆಂಡರ್ ಮೈನಾರಿಟೀಸ್ ಅನ್ನ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀರಾ ಸರ್ ಅಂತೀರಾ? ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಹೊಸದಾಗಿ ಬಂದಿರುವಂತಹದ್ದು, ಹಾಗಾಗಿ ತಿಳ್ಕೊಳ್ಳೋದು ಸಹ ಅಷ್ಟೇ ಇಂಪಾರ್ಟೆಂಟ್. ಹೂ ಆರ್ ಜೆಂಡರ್ ಮೈನಾರಿಟೀಸ್? ವಾಟ್ ಇನಿಷಿಯೇಟಿವ್ಸ್ ಹ್ಯಾವ್ ಬೀನ್ ಟೇಕನ್ ಟು ಎಲಿಮಿನೇಟ್ ಡಿಸ್ಕ್ರಿಮಿನೇಷನ್ ಆಫ್ ಜೆಂಡರ್ ಮೈನಾರಿಟೀಸ್? ಲಿಂಗತ್ವ ಅಲ್ಪಸಂಖ್ಯಾತರು ಎಂದರೆ ಯಾರು? ಅವರಿಗಾಗುವ ತಾರತಮ್ಯವನ್ನ ಹೋಗಲಾಡಿಸಲು ಕೈಗೊಂಡಿರುವ ಉಪಕ್ರಮಗಳು ಯಾವುವು? ಇಂಡಿವಿಜುವಲ್, ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಹೂ ಆರ್ ಜೆಂಡರ್ ಮೈನಾರಿಟೀಸ್? ಇಂಡಿವಿಜುವಲ್ಸ್ who physically and mentally feel and act opposite to their genital behavior are called as gender minorities. Feel opposite genital behavior, ಇದು ಕೀವರ್ಡ್ಸ್ ಆಗುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ ತಮ್ಮ ಜನನಾಂಗದ ವಿರುದ್ಧ ಭಾವನೆ ಉಳ್ಳ ಸಮುದಾಯದ ವ್ಯಕ್ತಿಗಳನ್ನ ಲಿಂಗತ್ವ ಅಲ್ಪಸಂಖ್ಯಾತರು ಎಂದು ಕರೆಯಲಾಗುತ್ತದೆ. ಹಾಗಾದರೆ ಇದನ್ನ ಹೇಗೆ, ಇವರಿಗೂ ಒಂದು ಬೇಕಾದಂತಹ ರೆಸ್ಪೆಕ್ಟ್ ಅನ್ನ ಕೊಡ್ಲಿಕ್ಕೆ ಏನ್ ಮಾಡಲಾಗಿದೆ? 2014 ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ ಅನ್ನ ಕೊಡ್ತು. ಅದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಗಿತ್ತು. ಏನು, ಇವರನ್ನ ಗುರುತಿಸಲಾಯಿತು. ಅಲ್ಲಿಯ ತನಕ ಅವರನ್ನ ಗುರುತಿಸೂ ಸಹ ಆಗ್ತಾ ಇರಲಿಲ್ಲ. ಸೊ ಅದರ್ಸ್ ಅಥವಾ ತೃತೀಯ ಲಿಂಗಿಗಳು ಅಥವಾ ಜೆಂಡರ್ ಮೈನಾರಿಟೀಸ್ ಏನಂತ ಕರಿತೇವೋ ಅವರಿಗೆ ಒಂದು ಸ್ಟೇಟಸ್ ಸಿಕ್ಕಿದ್ದೆ ಈ 2014 ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್. ಓಕೆ, gave a landmark judgment regarding the gender minority. 2014 ಸರ್ವೋಚ್ಚ ನ್ಯಾಯಾಲಯವು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಮಹತ್ವದ ತೀರ್ಪು ನೀಡಿತು. ಬೇಸ್ಡ್ ಆನ್ ದಿಸ್, ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಹ್ಯಾವ್ ಟೇಕನ್ ಸೆವರಲ್ ಇನಿಷಿಯೇಟಿವ್ಸ್. ಈ ಜಜ್ಮೆಂಟ್ನ ಆಧಾರದ ಮೇಲೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಉಪಕ್ರಮಗಳನ್ನ ತೆಗೆದುಕೊಂಡಿವೆ. ಯಾವ್ದ್ಯಾವ್ದವು? ಫಸ್ಟ್, ಪ್ರೊಟೆಕ್ಷನ್ of rights of transgender minority protection act 2019. act 2019 ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2019. ಇದು ಏನು ಹೇಳುತ್ತೆ?
ಅ ಪನಿಷಬಲ್ ಆಫೆನ್ಸ್ ಅಂತ ಹೇಳ್ತಾ ಇದೆ. ನೋ ಒನ್ ಕ್ಯಾನ್ ಸಪರೇಟ್ ಟ್ರಾನ್ಸ್ಜೆಂಡರ್ ಅಥವಾ ಜೆಂಡರ್ ಮೈನಾರಿಟೀಸ್ ಫ್ರಾಮ್ ದೇರ್ ಫ್ಯಾಮಿಲೀಸ್ ಅಂಡ್ ಫೋರ್ಸ್ ದೆಮ್ ಟು ಲೀವ್ ದೇರ್ ಹೋಮ್ಸ್, ಕಮ್ಯುನಿಟೀಸ್ ಅಂಡ್ ವಿಲೇಜಸ್. ಪನಿಷಬಲ್ ಆಫೆನ್ಸ್, ವೆರಿ ಗುಡ್. ಲಿಂಗತ್ವ ಅಲ್ಪಸಂಖ್ಯಾತರು ಅವರ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ ಹಾಗೂ ಮನೆ, ಸಮುದಾಯ ಮತ್ತು ಗ್ರಾಮದಿಂದ ಹೊರಹೋಗುವಂತೆ ಅವರನ್ನ ಒತ್ತಾಯಿಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಪನಿಷಬಲ್ ಆಫೆನ್ಸ್ ಕೀವರ್ಡ್ ಆಗತ್ತೆ. ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದ ಮಿನಿಸ್ಟ್ರಿ ಆಫ್ ಎಂಪವರ್ಮೆಂಟ್ ಅಂಡ್ ಜಸ್ಟಿಸ್ ಹ್ಯಾಸ್ ಇಂಪ್ಲಿಮೆಂಟೆಡ್ ಅ ಸಬ್ ಪ್ರಾಜೆಕ್ಟ್. ಯಾವುದು? ಇಂಟಿಗ್ರೇಟೆಡ್ ರಿಹ್ಯಾಬಿಲಿಟೇಷನ್. ಇಲ್ಲಿ ರಿಹ್ಯಾಬಿಲಿಟೇಷನ್ ಅನ್ನೋದು ಕೀವರ್ಡ್ ಆಗುತ್ತೆ. ಇದು 2019 ಬಂದಿರುವಂತಹದ್ದು. ಆ ಬೇರೆ ಮೊದಲೇ ಯಾರನ್ನ ಮನೆಯಿಂದ ಹೊರಗೆ ಹಾಕಲಾಗಿತ್ತೋ ಅಂತಹವರಿಗೆ ಒಂದು ಮನೆಯನ್ನ ಕಲ್ಪಿಸ್ಕೊಡೋದು, ಶೆಲ್ಟರ್ ಅನ್ನ ಕಲ್ಪಿಸ್ಕೊಡೋದು ಸಹ ಗೌರ್ಮೆಂಟ್ನ ಕರ್ತವ್ಯವಾಗಿದೆ. ಹೀಗಾಗಿ ರಿಹ್ಯಾಬಿಲಿಟೇಷನ್ ಪರ್ಪಸ್ಗೆ ಜೆಂಡರ್ ಮೈನಾರಿಟಿ ಪರ್ಸನ್ ಸ್ಮೈಲ್ ಈ ಸ್ಕೀಮ್ನ ಅಂಡರ್ನಲ್ಲಿ ಅವರಿಗೆ ರಿಹ್ಯಾಬಿಲಿಟೇಷನ್ ಅನ್ನ ಕೊಡಲಾಗಿದೆ. ಭಾರತ ಸರ್ಕಾರದ ಸಾಮಾಜಿಕ ಹಾಗೂ ಸಬಲೀಕರಣ ಸಚಿವಾಲಯವು ಸ್ಮೈಲ್ ಯೋಜನೆ ಅಡಿಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಪುನರ್ವಸತಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ, ವಸತಿ ಉಪಯೋಜನೆಯನ್ನ ಜಾರಿಗೊಳಿಸಿದೆ. ಸ್ಮೈಲ್ ರಿಹ್ಯಾಬಿಲಿಟೇಷನ್ ಕೀವರ್ಡ್ ಆಗತ್ತೆ. ಹಾಗೆ ಕೌನ್ಸಿಲ್, ಯಾವ್ಯಾವ ಕೌನ್ಸಿಲ್? ನ್ಯಾಷನಲ್ ಕೌನ್ಸಿಲ್ ಫಾರ್ ಜೆಂಡರ್ ಮೈನಾರಿಟಿ ಪರ್ಸನ್, ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ತು ಇರಬಹುದು. ಪೋರ್ಟಲ್, ಇಲ್ಲಿ ಕೌನ್ಸಿಲ್ ಆಯಿತು, ಇಲ್ಲಿ ಪೋರ್ಟಲ್. ನ್ಯಾಷನಲ್ ಕೌನ್ಸಿಲ್, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಕ್ರಿಯೇಟ್ ಆಗಿದೆ. ಶೆಲ್ಟರ್ ಹೌಸಸ್, ರಿಹ್ಯಾಬಿಲಿಟೇಷನ್ ಅಂತ ಹೇಳಿದ್ದಲ್ಲ, ಗರಿಮಾ ಗೃಹಗಳು ಎಂಬ ಹೆಸರಿನ ಆಶ್ರಯ ಮನೆ. ಹಾಗೆಯೇ ಬೇರೆ ಬೇರೆ ಸ್ಟೇಟ್ ಗೌರ್ಮೆಂಟ್ಗಳು ಸಹ ಕ್ರಮವನ್ನ ತೆಗೆದುಕೊಂಡಿದೆ. 2008 ಅಲ್ಲಿ ತಮಿಳುನಾಡು ಜೆಂಡರ್ ಮೈನಾರಿಟೀಸ್ ವೆಲ್ಫೇರ್ ಡೆವಲಪ್ಮೆಂಟ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡಿದೆ. ಇಂಪಾರ್ಟೆಂಟ್ ಆಗುತ್ತೆ ಸ್ಟೇಟ್ ಲೆವೆಲ್ನಲ್ಲಿ. 2008ರಲ್ಲಿ ತಮಿಳುನಾಡು ಸರ್ಕಾರವು ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಮಂಡಳಿಯನ್ನ ಕ್ರಿಯೇಟ್ ಮಾಡಿತು. ಹಾಗೆ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ? ದ ಗೌರ್ಮೆಂಟ್ ಆಫ್ ಕರ್ನಾಟಕ ಜೆಂಡರ್ ಮೈನಾರಿಟಿ ಸ್ಟೇಟ್ ಪಾಲಿಸಿಯನ್ನ 2017ನಲ್ಲಿ ತಂದಿದೆ. ಕರ್ನಾಟಕ ಸರ್ಕಾರವು ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ 2017. ಸೊ ಇವು ಸ್ಟೇಟ್ಗಳು, ಇವೆಲ್ಲವೂ ಮೊದಲು ಹೇಳಿದ್ದೆಲ್ಲವೂ ಸೆಂಟ್ರಲ್ ಲೆವೆಲ್. ಹಾಗೆ ರಿಸರ್ವೇಶನ್, 1% ರಿಸರ್ವೇಶನ್ ಇನ್ ಸ್ಟೇಟ್ ಗೌರ್ಮೆಂಟ್ ಪೋಸ್ಟ್ ಬಿಸೈಡ್ಸ್ ಗಿವಿಂಗ್ ಆಪರ್ಚುನಿಟೀಸ್ ಫಾರ್ ದೆಮ್ ಟು ಗೆಟ್ ಎಜುಕೇಶನ್, ಗೌರ್ಮೆಂಟ್ ಜಾಬ್ಸ್ ಅಂಡ್ ಕಾಂಟೆಸ್ಟ್ ಇಲೆಕ್ಷನ್ಸ್. ರಿಸರ್ವೇಶನ್ ಅನ್ನು ಎಲ್ಲೆಲ್ಲಿ ಕೊಡಲಾಗ್ತಾ ಇದೆ? ಶಿಕ್ಷಣ ಇರಬಹುದು, ಸರ್ಕಾರಿ ಉದ್ಯೋಗ ಇರಬಹುದು, ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅವಕಾಶ, ಜೊತೆಗೆ ರಾಜ್ಯ ಸರ್ಕಾರಿ ಹುದ್ದೆಗಳ ಉದ್ಯೋಗ ನೇಮಕಾತಿಯಲ್ಲಿ 1% ಮೀಸಲಾತಿಯನ್ನ ಕೊಡಲಾಗಿದೆ. ಓಕೆ, ಸಿಂಪಲ್ ಆಗಿರುವಂತಹ ಕ್ವಶನ್, ಎಲ್ಲರೂ ಆನ್ಸರ್ ಮಾಡ್ತೀರಾ. ದ ಆಬ್ಜೆಕ್ಟಿವ್ ಆಫ್ ಎಸ್ಟಾಬ್ಲಿಷಿಂಗ್ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಈಸ್ ಟು ಚೆಕ್. ಲೋಕಾಯುಕ್ತ ಸಂಸ್ಥೆಯನ್ನ ಸ್ಥಾಪಿಸುವ ಉದ್ದೇಶವು ಇದನ್ನ ಹತೋಟಿಯಲ್ಲಿ ಇಡುವುದಕ್ಕಾಗಿ. 1 ಮಾರ್ಕಿಗೆ 2020ಯಲ್ಲಿ ಬಂದಿರುವಂತಹ ಪ್ರಶ್ನೆ. ಕಮ್ಯುನಲಿಸಂ ಕೋಮುವಾದ, ಟೆರರಿಸಂ ಭಯೋತ್ಪಾದನೆ, ರೀಜನಲಿಸಂ ಪ್ರಾದೇಶಿಕತೆ, ಕರಪ್ಷನ್ ಭ್ರಷ್ಟಾಚಾರ. ಯಾವುದು ಸರಿಯಾದ ಉತ್ತರ? ಟಿಕ್ ಟಿಕ್ 2, ಟಿಕ್ ಟಿಕ್ 1, ಟಿಕ್ ಟಿಕ್ 0.1, ಟಿಕ್ ಟಿಕ್ 0. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕರಪ್ಷನ್ ಭ್ರಷ್ಟಾಚಾರ. ನೆಕ್ಸ್ಟ್, ಓಕೆ, ಬಹಳಷ್ಟು ಬಾರಿ ಕೇಳಿರುವಂತಹ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಹೌ ಹ್ಯಾಸ್ ಕಮ್ಯುನಲಿಸಂ ಬೀನ್ ದ ಬಿಗ್ಗೆಸ್ಟ್ ಇವಿಲ್ ಆಫ್ ಅವರ್ ಸೊಸೈಟಿ? ಕೋಮುವಾದವು ನಮ್ಮ ಸಮಾಜದ ದೊಡ್ಡ ಅನಿಷ್ಟ ಹೇಗೆ? ಅಥವಾ ಮೆನ್ಷನ್ ದ ಇಫೆಕ್ಟ್ಸ್ ಆಫ್ ಕಮ್ಯುನಲಿಸಂ, ಕೋಮುವಾದದ ಪರಿಣಾಮಗಳನ್ನ ತಿಳಿಸಿ. ಇದೇ ಕ್ವಶನ್ ಇನ್ನೊಂದು ಫಾರ್ಮಲ್ಲೂ ಕೇಳಬಹುದು. ಕಮ್ಯುನಲಿಸಂ ಇಸ್ ಹಾರ್ಮ್ಫುಲ್ ಟು ನ್ಯಾಷನಲ್ ಪ್ರೋಗ್ರೆಸ್ ಹೌ? ಕೋಮುವಾದವು ದೇಶದ ಪ್ರಗತಿಗೆ ಹಾನಿಕಾರಕವಾಗಿದೆ ಹೇಗೆ? 2 ಮಾರ್ಕ್ಸ್ಗೆ ಮಾರ್ಚ್ 2019, ಜೂನ್ 2018, ಏಪ್ರಿಲ್ 2015 ರಿಪೀಟೆಡ್ ಆಗಿ ಕೇಳಿರುವಂತಹ ಪ್ರಶ್ನೆ. ಕಮ್ಯುನಲಿಸಂ ಅಂದ್ರೆ ಏನು? ಸ್ಪ್ಲಿಟ್ ಆಗುತ್ತೆ ರಿಲಿಜಿಯನ್ನ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ. ಹೇಗೆ? ಅದರಿಂದ ಏನೇನು ಇಫೆಕ್ಟ್ಸ್ಗಳಾಗ್ತಾ ಇದೆ? ಕಮ್ಯುನಲಿಸಂ ಹ್ಯಾಸ್ ಹಾರ್ಮ್ಫುಲ್ ಇಫೆಕ್ಟ್ಸ್ ಆನ್ ನ್ಯಾಷನಲ್ ಪ್ರೋಗ್ರೆಸ್. ದ ಇಫೆಕ್ಟ್ಸ್ ಆರ್ ಆಸ್ ಫಾಲೋಸ್. ಕೋಮುವಾದವು ರಾಷ್ಟ್ರೀಯ ಪ್ರಗತಿಯ ಮೇಲೆ ಹಾನಿಕಾರಕ ಪರಿಣಾಮಗಳನ್ನ ಬೀರುತ್ತದೆ. ಪರಿಣಾಮಗಳು ಈ ಕೆಳಗಿನಂತಿವೆ. ಯಾವಾಗ ಸ್ಪ್ಲಿಟ್ ಆಗ್ತಾ ಇದೆಯೋ, ಯಾಕೆ ಸ್ಪ್ಲಿಟ್ ಆಗ್ತಾ ಇದೆ? ಟ್ರಸ್ಟ್ ಇಲ್ಲ ಜನರಿಗೆ ಬೇರೆ ಧರ್ಮದ ಮೇಲೆ, ಸೊ ಹೀಗಾಗಿ ಡಿಸ್ಟ್ರಸ್ಟ್ ಆಗ್ತಾ ಇದೆ.
ಥ್ರೆಟ್ ಅಂತ ಅವರು ಭಾವಿಸ್ತಾ ಇದ್ದಾರೆ ಬೇರೆ ಧರ್ಮದವರಿಂದ. ಯಾವಾಗ ಥ್ರೆಟ್ ಆಗುತ್ತೋ, ಯಾವಾಗ ಡಿಸ್ಟ್ರಸ್ಟ್ ಆಗುತ್ತೋ, ಅದರಿಂದ ಏನಾಗುತ್ತೆ, ಗ್ರೂಪ್ಗಳು ಫಾರ್ಮ್ ಆಗತ್ತೆ. ಕರೆಕ್ಟ್ ತಾನೆ? ಇಲ್ಲೂ ಸಹ ಅದೇ ಆಗ್ತಾ ಇದೆ. ಸಾಮಾಜಿಕ ಭಿನ್ನತೆ ಹಾಗೂ ಭಯದ ವಾತಾವರಣ ಆಗುತ್ತೆ. ಸೋಷಿಯಲ್ ಗ್ರೂಪಿಸಮ್ ಆಗ್ತದೆ. ಯಾಕೆ? ಥ್ರೆಟ್ ಇದೆ. ಥ್ರೆಟ್ ಇದ್ದಾಗ ಏನ್ ಮಾಡುತ್ತೆ, ಮನುಷ್ಯ ಸಂಘ ಜೀವಿ, ಸೊ ಕೂಡಿ ಇರ್ಬೇಕು ಅಂತ ಭಾವಿಸ್ತಾನೆ ತನ್ನ ಗ್ರೂಪಿನ ಜೊತೆಗೆ. ಇಕನಾಮಿಕ್ ಎಂಟಗೋನಿಸಮ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ಧರ್ಮದ ವ್ಯಕ್ತಿ ಮತ್ತೊಂದು ಧರ್ಮದ ಅಂಗಡಿಯ ಕಿರಾಣಿ ಅಂಗಡಿ ಇರುತ್ತೆ, ಅಲ್ಲಿ ಹೋಗಲ್ಲ ಆತ. ಯಾಕೆ ಹೋಗಲ್ಲ? ಯಾಕಂದ್ರೆ ಆತನಿಗೆ ಆತನ ಮೇಲೆ ಟ್ರಸ್ಟ್ ಇರಲ್ಲ. ಹೀಗಾಗಿ ಆತ ತನ್ನದೇ ಆದ ಧರ್ಮದವನ ಅಂಗಡಿಯಲ್ಲಿ ಹೋಗ್ತಾನೆ. ಇದನ್ನೇ ಇಕನಾಮಿಕ್ ಎಂಟಗೋನಿಸಮ್ ಅಂತ ಕರಿತೇವೆ. ಏನು? ಆರ್ಥಿಕವಾಗಿ ತನ್ನದೇ ಸಮುದಾಯಕ್ಕೆ ಮಾತ್ರ ಲಾಭ ಮಾಡುವಂತದ್ದು. ಅಂಡ್ ಈವನ್ ಪೊಲಿಟಿಕಲ್ ರೈವಲ್ರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದಕ್ಕೂ ಲೀಡ್ ಆಗೋದು ಯಾವುದು? ಗ್ರೂಪ್ ಆಯ್ತು. ಗ್ರೂಪಿನ ನಂತರ ಏನು? ಪೊಲಿಟಿಕಲ್ ಪಾರ್ಟೀಸ್ ಇರಬಹುದು, ರೈವಲ್ರಿ ಇರಬಹುದು, ಇವುಗಳಿಗೆ ಅದು ಲೀಡ್ ಆಗುತ್ತೆ. ಸಮಾಜದಲ್ಲಿ ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿ ಆಗುತ್ತೆ. ಡಿಸ್ರಪ್ಟ್ ದ ವೆರಿ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಅವರ್ ನೇಷನ್. ದೇಶದಲ್ಲಿನ ಏಕತೆಗೆ ಧಕ್ಕೆ ಆಗುವಂತಹ ಸಂದರ್ಭಗಳು ಬರುತ್ತೆ. ಯುನಿಟಿ, ಸೊ ದೇಶ ಯುನಿಟಿ ಆಗಿರ್ಬೇಕಂದ್ರೇನು? ಎಲ್ಲರೂ ಕೂಡಿರ್ಬೇಕು. ಇಲ್ಲಿ ಸ್ಪ್ಲಿಟ್ ಆಗ್ತಾ ಇದೆ. ಡೆಫಿನೆಟ್ಲಿ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಪ್ರೊಪಗೇಟ್ಸ್ ಹೇಟ್ ಫಿಲಾಸಫಿ. ಡಿಸ್ಟ್ರಸ್ಟ್ ಅಂತ ಹೇಳಿದ್ದೆ, ಥ್ರೆಟ್ ಅಂತ ಹೇಳಿದ್ದೆ. ಇವುಗಳಿಂದ ಏನಾಗುತ್ತೆ? ಬೇರೆ ಧರ್ಮದವರ ಮೇಲೆ ಥ್ರೆಟ್ ಇದೆ ಅಂದ್ರೆ ನಮಗೆ ನಾವೇನ್ ಮಾಡ್ತೇವೆ? ಹೇಟ್ ಮಾಡ್ತೇವೆ ಅವರನ್ನ. ಕರೆಕ್ಟ್ ತಾನೆ? ಸೊ ಪರಸ್ಪರ ದೋಷಾರೋಪಣೆಯನ್ನ ಮಾಡ್ತೇವೆ, ಹೇಟ್ ಫಿಲಾಸಫಿಯನ್ನ ಮುಂದೆ ಹಾಕ್ತೇವೆ. ಲೀಡ್ಸ್ ಟು ಸೋಷಿಯಲ್ ಅನ್ರೆಸ್ಟ್. ಗ್ರೂಪ್ಗಳಾಗತ್ತೆ, ಥ್ರೆಟ್ಗಳಿರುತ್ತೆ, ಸಮಾಜದ ಸ್ವಾಸ್ಥ್ಯ ಇರಲ್ಲ, ಬೇರೆಯವರನ್ನ ನಾವು ನಂಬಲ್ಲ, ಇದರಿಂದ ಅನ್ರೆಸ್ಟ್ ಆಗುತ್ತೆ. ಲಾಸ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ. ಬಹಳಷ್ಟು ರೈಟ್ಸ್ಗಳಾಗತ್ತೆ. ಕಮ್ಯುನಲಿಸಮ್, ಸೊ ರೈಟ್ಸ್ಗಳಿಗೆ ಲೀಡ್ ಆಗುತ್ತೆ. ರೈಟ್ಸ್ಗಳು ಆದಾಗ ಏನಾಗುತ್ತೆ? ಲೈಫ್ ಮತ್ತೆ ಪ್ರಾಪರ್ಟಿಗಳು ಹೋಗುತ್ತೆ. ವ್ಯಕ್ತಿಗಳ ಜೀವ ಹಾಗೂ ಸ್ವತ್ತುಗಳ ನಾಶಕ್ಕೂ ಕಾರಣವಾಗುತ್ತದೆ. ಹಾಗಾದರೆ ನೆಕ್ಸ್ಟ್ ಏನಾಗಬೇಕು? ಫಿಸಿಕಲ್ ಕಾಂಬ್ಯಾಟ್ ಎಮಂಗ್ ದ ರಿಲಿಜಿಯಸ್ ಗ್ರೂಪ್. ದೈಹಿಕ ಹಲ್ಲೆಗಳಿಗೂ ಇದು ಕಾರಣವಾಗುತ್ತದೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೇನೆ. ಸಿಂಪಲ್ ಇದೆ. ಒಂದು ಪಾಯಿಂಟ್ ಅನ್ನ ಕನೆಕ್ಟ್ ಮಾಡ್ತಾ ಹೋಗಿ ಡಾಟ್ಸ್ನ ಜೊತೆಗೆ, ನೀವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ. ಆಸಮ್. ನೆಕ್ಸ್ಟ್, ವಾಟ್ ಮೇಜರ್ಸ್ ಆರ್ ಟೇಕನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಟು ರಿಮೂವ್ ಇಲ್ಲಿಟ್ರಸಿ. ಅನಕ್ಷರತೆಯನ್ನ ತೊಡೆದುಹಾಕಲು ಭಾರತ ಸರ್ಕಾರವು ಯಾವ ಕ್ರಮಗಳನ್ನ ತೆಗೆದುಕೊಂಡಿದೆ? 2 ಮಾರ್ಕ್ಗೆ 2023, 2018, 2017 ಅಲ್ಲಿ ಬಂದಿರುವಂತಹ ಪ್ರಶ್ನೆ. ಇದರಿಂದಲೇ ಅರ್ಥ ಆಗತ್ತೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತ. ಸೊ ಇಲ್ಲಿಟ್ರಸಿ, ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ವೇರಿಯಸ್ ಮೇಜರ್ಸ್ ಟು ರಿಮೂವ್ ಇಲ್ಲಿಟ್ರಸಿ. ದೇ ಆರ್ ಆಸ್ ಫಾಲೋಸ್. ಭಾರತ ಸರ್ಕಾರವು ಅನಕ್ಷರತೆಯನ್ನ ಹೋಗಲಾಡಿಸಲು ಹಲವಾರು ಯೋಜಿತ ಕ್ರಮಗಳನ್ನ ತೆಗೆದುಕೊಂಡಿದೆ. ಅವುಗಳು ಈ ಮುಂದಿನಂತಿವೆ. 1988 ಅಲ್ಲಿ ನ್ಯಾಷನಲ್ ಲಿಟ್ರಸಿ ಮಿಷನ್, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಇರಬಹುದು. ಸರ್ವ ಶಿಕ್ಷಾ ಅಭಿಯಾನ್ 2001, ಎಜುಕೇಶನ್ ಟು ಗರ್ಲ್ಸ್ ಫಿಸಿಕಲಿ ಚಾಲೆಂಜ್ಡ್ ಅಂಡ್ ಅವೇರ್ನೆಸ್ ಅಬೌಟ್ ಎಜುಕೇಶನ್. ಸರ್ವ ಶಿಕ್ಷಾ ಅಭಿಯಾನ್ ಕೀವರ್ಡ್ ಆಗುತ್ತೆ. NLM, ನ್ಯಾಷನಲ್ ಲಿಟ್ರಸಿ ಮಿಷನ್, ಅದು ಸಹ ಕೀವರ್ಡ್ ಆಗುತ್ತೆ. 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ್ ದಿವ್ಯಾಂಗ ಮಕ್ಕಳ ಶಿಕ್ಷಣ, ಮಹಿಳಾ ಶಿಕ್ಷಣ ಮತ್ತು ಮಹಿಳಾ ಜಾಗೃತಿಗೂ ಆದ್ಯತೆಯನ್ನ ನೀಡಲಾಯಿತು. ಹಾಗೆ ಸಾಕ್ಷರ್ ಭಾರತ್ ಪ್ರೋಗ್ರಾಮ್ 2009 ಇರಬಹುದು. ಆರ್ಟಿಕಲ್ 21A MCQ ಫಾರ್ಮೆಟ್ ನ ಕ್ವಶನ್ ಅಲ್ಲಿ ಕೇಳಬಹುದು. ಆರ್ಟಿಕಲ್ 21A ಏನನ್ನ ಒಂದು ಫಂಡಮೆಂಟಲ್ ರೈಟ್ ಅಂತ ಹೇಳುತ್ತೆ. ಎಜುಕೇಶನ್ ಇಸ್ ಮೇಡ್ ಅ ಫಂಡಮೆಂಟಲ್ ರೈಟ್. ಸಂವಿಧಾನದ 21A ವಿಧಿಯ ಪ್ರಕಾರ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕಾಗಿದೆ. ರೈಟ್ ಟು ಎಜುಕೇಶನ್ 2009 ಶಿಕ್ಷಣ ಹಕ್ಕು ಕಾಯ್ದೆ RTE. ಕಂಪಲ್ಸರಿ ಫ್ರೀ ಎಜುಕೇಶನ್ ಫಾರ್ ದ ಚಿಲ್ಡ್ರನ್ ಬಿಟ್ವೀನ್ 6 and 14 ಇಯರ್ಸ್. 6ರಿಂದ 14 ವರ್ಷ ವಯೋಮಾನದೊಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನ ನೀಡೋದು. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ನೆಕ್ಸ್ಟ್, ನಾವು ಇಲ್ಲಿ ತನಕ ಕಮ್ಯುನಲಿಸಮ್ನ ಇಂಪ್ಯಾಕ್ಟ್ಸ್ಗಳನ್ನ ತಿಳ್ಕೊಂಡ್ವಿ. ಹಾಗಾದರೆ ಇದನ್ನ ಹೇಗೆ ನಾವು ಸಾಲ್ವ್ ಮಾಡೋದು? ವಾಟ್ ಆರ್ ದ ಸಜೆಷನ್ಸ್ ಟು ಇರಾಡಿಕೇಟ್ ಕಮ್ಯುನಲಿಸಮ್ ಬೀಯಿಂಗ್ ಅನ್ ಇಂಟರ್ನಲ್ ಪ್ರಾಬ್ಲಮ್ ಆಫ್ ಇಂಡಿಯಾ? ಭಾರತದ ಆಂತರಿಕ ಸಮಸ್ಯೆಯಾಗಿರುವ ಕೋಮುವಾದವನ್ನ ನಿರ್ಮೂಲನೆ ಮಾಡಲು ನಿಮ್ಮ ಸಲಹೆಗಳೇನು? ಏಪ್ರಿಲ್ 2020ರಲ್ಲಿ ಬಂದಿರುವಂತಹ ಪ್ರಶ್ನೆ. ದ ಫಾಲೋವಿಂಗ್ ಮೇಜರ್ಸ್ ಕ್ಯಾನ್ ಬಿ ಟೇಕನ್ ಟು ಇರಾಡಿಕೇಟ್ ಕಮ್ಯುನಲಿಸಮ್. ಕೋಮುವಾದವನ್ನ ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳು.
ಫಸ್ಟ್ ಕಮ್ಯುನಲಿಸಮ್ ಅನ್ನ ಹೇಗೆ ನಾವು ಮಾಡುವುದು? ಸೆಕ್ಯುಲರ್, ಈ ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಯುಲರ್ ಅಂದ್ರೆ ಏನು? ಜಾತ್ಯತೀತ. ಧರ್ಮದ ಆಧಾರದ ಮೇಲೆ ಯಾವುದೇ ಗೌರ್ಮೆಂಟ್ನ ಪ್ರೋಗ್ರಾಮ್ ಇರಬಹುದು, ಗೌರ್ಮೆಂಟ್ ಕೊಡುವಂತಹ ಯಾವುದೇ ಸೌಲಭ್ಯ ಇರಬಹುದು, ಅದರಲ್ಲಿ ಯಾವುದೇ ಪಾರ್ಶಿಯಾಲಿಟಿ ಮಾಡದೇ ಇರುವುದು, ಅದನ್ನೇ ನಾವು ಜಾತ್ಯತೀತತೆ ಅಂತ ಕರಿತೇವೆ. ಎಲ್ಲರನ್ನೂ ಈಕ್ವಲ್ ಆಗಿ ನೋಡೋದು, ಟ್ರೀಟ್ ಮಾಡೋದು. ಸ್ಟ್ರೆಂಥನಿಂಗ್ ಸೆಕ್ಯುಲರ್ ಪ್ರಿನ್ಸಿಪಲ್ಸ್ ಇನ್ ಆಲ್ ಫೀಲ್ಡ್ಸ್, ಎಲ್ಲ ರಂಗಗಳಲ್ಲಿಯೂ ಜಾತ್ಯತೀತ ತತ್ವವನ್ನ ಬಲಪಡಿಸೋದು. ಡೆವಲಪಿಂಗ್ ಅ ಸೆಕ್ಯುಲರ್ ನ್ಯಾಷನಲಿಸಮ್, ಜಾತ್ಯತೀತ ರಾಷ್ಟ್ರೀಯವಾದವನ್ನ ಬೆಳೆಸೋದು. ಈ ನ್ಯಾಷನಲಿಸಮ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಹೇಗೆ ರೀಜನಲಿಸಮ್ ಅನ್ನ ತೊಡೆದು ಹಾಕಲು ನ್ಯಾಷನಲಿಸಮ್ ಒಂದು ಆಯುಧನೋ, ಹಾಗೆಯೇ ಈ ಧರ್ಮ ಅನ್ನೋ ಒಂದು, ಈ ಕಮ್ಯುನಲಿಸಮ್ ಅನ್ನೋ ಒಂದು ಇವಿಲ್ ಅನ್ನ ತೆಗೆದುಹಾಕಲು ಸಹ ಈ ನ್ಯಾಷನಲಿಸಮ್ ಇಂಪಾರ್ಟೆಂಟ್ ಆಗಿದೆ. ಇದನ್ನ ನಾವು ರಿಪೀಟೆಡ್ ಆಗಿ ಕೇಳುತ್ತೇವೆ. ಓಕೆ, ಡೆವಲಪಿಂಗ್ ಅ ಸೆಕ್ಯುಲರ್ ನ್ಯಾಷನಲಿಸಮ್, ಜಾತ್ಯತೀತ ರಾಷ್ಟ್ರೀಯವಾದ. ಟ್ರೀಟಿಂಗ್ ಆಲ್ ಸಿಟಿಸನ್ಸ್ ಈಕ್ವಲಿ, ಯಾರನ್ನೂ ಸಹ ಧರ್ಮದ ಆಧಾರದ ಮೇಲೆ ಏನ್ ಮಾಡಬಾರ್ದು, ಈಕ್ವಲ್ ಟ್ರೀಟ್ ಅನ್ನು ಇನ್ನಿಕ್ವಲ್ ಆಗಿ ಟ್ರೀಟ್ ಮಾಡಬಾರ್ದು. ಎಲ್ಲಾ ನಾಗರಿಕರನ್ನ ಸಮಾನ ದೃಷ್ಟಿಯಿಂದ ಕಾಣೋದು. ಇಂಪ್ಲಿಮೆಂಟಿಂಗ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏನು? ಒಂದೇ ಏಕರೂಪವಾದ ನಾಗರಿಕ ಸಂಹಿತೆ. ಯಾವುದೋ ಒಂದು ಧರ್ಮದವನಿಗೆ ಹಾಗೆ ಮತ್ತೊಂದು ಧರ್ಮ, ಇಬ್ಬರಿಗೂ ಬೇರೆ ಬೇರೆಯಾಗಿ ಲಾ ಇರಬಾರ್ದು, ಇಬ್ಬರಿಗೂ ಸೇಮ್ ಆಗಿರಬೇಕು. ಅದನ್ನೇ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಕಾಣ್ತೇವೆ. ಅಡಾಪ್ಟಿಂಗ್ ಸೆಕ್ಯುಲರ್ ಪ್ರಿನ್ಸಿಪಲ್ಸ್ ಇನ್ ಎಜುಕೇಶನ್, ಎಲ್ಲ ಫಸ್ಟಿಗೂ ಸೆಕ್ಯುಲರ್ ಪ್ರಿನ್ಸಿಪಲ್ ಬಂದಿತ್ತಲ್ವಾ, ಈ ಸೆಕ್ಯುಲರ್ ಎಲ್ಲಿ ಬರ್ತಾ ಇದೆ? ಎಜುಕೇಶನ್. ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಯುವಕರು, ಮುಂದಿನ ನಾಗರಿಕರಾಗ್ತಾರೆ. ಹೀಗಾಗಿ ಅವರಿಗೆ ಜಾತ್ಯತೀತ ತತ್ವವನ್ನ ಬೇರಲ್ಲೇ ಕೊಡೋದು ಅವಶ್ಯಕ ಆಗುತ್ತೆ. ಎನ್ಫೋರ್ಸಿಂಗ್ ಆರ್ಡರ್ಲಿ ಲೀಗಲ್ ಸಿಸ್ಟಮ್, ಕಾನೂನನ್ನ ಸ್ಟ್ರಿಕ್ಟ್ ಮಾಡೋದು, ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ, ಕ್ರಮಬದ್ಧವಾಗಿ. ಡೆವಲಪಿಂಗ್ ಅ ಸ್ಟ್ರಾಂಗ್ ನ್ಯಾಷನಲಿಸಮ್ ಸ್ಪಿರಿಟ್, ಸೊ ಸೆಕ್ಯುಲರ್ ಹೇಗೆ ರಿಪೀಟ್ ಆಯ್ತೋ ಅದೇ ರೀತಿ ನ್ಯಾಷನಲಿಸಮ್ ಸ್ಪಿರಿಟ್ ಸಹ ರಿಪೀಟ್ ಆಗ್ತಾ ಇದೆ. ಸದೃಢ ರಾಷ್ಟ್ರೀಯ ಮನೋಭಾವನೆಯನ್ನ ಬೆಳೆಸೋದು. ಕ್ರಿಯೇಟಿಂಗ್ ಅವೇರ್ನೆಸ್, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಯಾರಲ್ಲಿ? ಪೀಪಲ್ ಅಲ್ಲಿ. ಯಾವುದ್ರ ಬಗ್ಗೆ? ಕಮ್ಯುನಲ್ ಹಾರ್ಮನಿಯ ಬಗ್ಗೆ, ಸಾರ್ವಜನಿಕರಲ್ಲಿ ಕೋಮು ಸೌಹಾರ್ದತೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸೋದು ಅವೇರ್ನೆಸ್ ಕೀವರ್ಡ್ ಆಗುತ್ತೆ. ಸ್ಟ್ರೆಸ್ ಆನ್ ಥಾಟ್ಸ್ ಆಫ್ ನ್ಯಾಷನಲಿಸಮ್, ಸೊ ನ್ಯಾಷನಲಿಸಮ್ ಮತ್ತೆ ಬರ್ತಾ ಇದೆ. ರಾಷ್ಟ್ರೀಯ ಚಿಂತನೆಗಳಿಗೆ ಹೆಚ್ಚು ಒತ್ತು ನೀಡೋದು. ನ್ಯಾಷನಲಿಸಮ್, ಸೆಕ್ಯುಲರ್ ಪ್ರಿನ್ಸಿಪಲ್, ಇವೆರಡು ಬಹಳಷ್ಟು ಕೀವರ್ಡ್ ಆಗಿದೆ ಈ ಆನ್ಸರ್ನಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಗ್ರೋತ್ ಆಫ್ ಪಾಪ್ಯುಲೇಷನ್ ಇಸ್ ಅ ಕಾಸ್ ಫಾರ್ ಇನ್ಯೂಮರೇಬಲ್ ಪ್ರಾಬ್ಲಮ್ಸ್ ಜಸ್ಟಿಫೈ, ಜನಸಂಖ್ಯೆಯ ಬೆಳವಣಿಗೆಯು ಅಸಂಖ್ಯಾತ ಸಮಸ್ಯೆಗಳಿಗೆ ಕಾರಣವಾಗಿದೆ ಸಮರ್ಥಿಸಿ. 2 ಮಾರ್ಕಿಗೆ ಏಪ್ರಿಲ್ 2018, 2017 ನಲ್ಲಿ ಬಂದಿರುವಂತಹ ಪ್ರಶ್ನೆ. 2 ಮಾರ್ಕ್ಸ್ 4 ಪಾಯಿಂಟ್ಸ್, 3 ಮಾರ್ಕ್ಸ್ 6 ಪಾಯಿಂಟ್ಸ್, 4 ಮಾರ್ಕ್ಸ್ 8 ಪಾಯಿಂಟ್ಸ್. ನೆನಪಲ್ಲಿ ಇಟ್ಕೊಳ್ತೀರಾ ತಾನೆ? ಡಬಲ್. ಆಸಮ್ ಮಕ್ಕಳೇ. ಓವರ್ ಪಾಪ್ಯುಲೇಷನ್ ಲೀಡ್ಸ್ ಟು ದ ಫಾಲೋವಿಂಗ್ ಪ್ರಾಬ್ಲಮ್ಸ್, ಅಧಿಕ ಜನಸಂಖ್ಯೆಯು ಈ ಕೆಳಗಿನ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಜನಸಂಖ್ಯೆ ಹೆಚ್ಚಿಗೆ ಆದ್ರೆ ಏನಾಗುತ್ತೆ? ಉದ್ಯೋಗ ಇರಲ್ಲ. ಉದ್ಯೋಗ ಇಲ್ಲ ಅಂದ್ರೆ ಏನು? ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ. ಎಲ್ಲರಿಗೂ ಇಲ್ಲಿಟ್ರಸಿ, ಶಿಕ್ಷಣ ಕೊಡ್ಲಿಕ್ಕೆ ಆಗಲ್ಲ. ನಿರುದ್ಯೋಗ, ಅನಕ್ಷರತೆ, ಪಾವರ್ಟಿ, ಕೆಲಸ ಇಲ್ಲ ಅಂದ್ರೆ ಬಡವರಾಗ್ತಾರೆ ಜನ. ಬಡವರಾಗ್ತಾರೆ ಅಂದ್ಮೇಲೆ ಏನಾಗತ್ತೆ? ಅವ್ರಿಗೆ ದುಡ್ಡು ಬೇಕು, ಬೆಗ್ಗರಿ ಅಥವಾ ಭಿಕ್ಷುಕತೆಯನ್ನ ಅನುಸರಿಸ್ತಾರೆ. ಎಲ್ಲರಿಗೂ ಸಾಕಷ್ಟು ಮನೆ ಇರಲ್ಲ, ಸ್ಪೇಸ್ನ ಕೊರತೆ ಆಗತ್ತೆ. ಅದೇ ರೀತಿ ಸ್ಪೇಸ್ನ ಕೊರತೆ ಇರಬಹುದು, ಸ್ಕೇರ್ಸಿಟಿ, ವಾಟರ್ನ ಕೊರತೆ ಇರಬಹುದು, ಹೆಲ್ತ್, ಎಲ್ಲರಿಗೂ ಬೇಕಾದಂತಹ ಹಾಸ್ಪಿಟಲ್ಸ್ಗಳಿರಬಹುದು, ಸೌಲಭ್ಯಗಳು ಸಿಗಲ್ಲ, ಆರೋಗ್ಯ ಸಮಸ್ಯೆ, ಸುರಕ್ಷಿತ ಕುಡಿಯುವ ನೀರಿನ ಕೊರತೆ, ಎಕ್ಸೆಟ್ರಾ. ಕೀವರ್ಡ್ಸ್ ಏನಾಗುತ್ತೆ? ಸ್ಕೇರ್ಸಿಟಿ, ಆಮೇಲೆ ಹೇಗೆ ಅನ್ಎಂಪ್ಲಾಯ್ಮೆಂಟ್ ಒಂದು ಚೈನ್ನ ರೂಪದಲ್ಲಿ ಬೇರೆ ಬೇರೆ ಸಮಸ್ಯೆಗೆ ಕಾರಣ ಆಗ್ತಾ ಇದೆ, ಅದನ್ನು ಸಹ ನೋಡಬಹುದಾಗಿದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ 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 ಇಂಪಾರ್ಟೆಂಟ್, ಬಹಳಷ್ಟು ಬಾರಿ ಕೇಳಿರುವಂತಹದ್ದು. ವಾಟ್ ಆರ್ ದ ಮೇಜರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್, ಆರ್ ಇನ್ ರೀಸೆಂಟ್ ಡೇಸ್ ಸಿಚುವೇಶನ್ಸ್ ಆರ್ ಸಪೋರ್ಟಿಂಗ್ ವುಮೆನ್ ಟು ಅಚೀವ್ ಬೆಟರ್ಮೆಂಟ್, ಹೌ? ಮಹಿಳೆಯರ ಸ್ಥಿತಿಯನ್ನ ಸುಧಾರಿಸಲು ಸರ್ಕಾರವು ಕೈಗೊಂಡ ಕ್ರಮಗಳೇನು? ಅಥವಾ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಉತ್ತಮ ಸಾಧನೆ ಮಾಡಲು ಸನ್ನಿವೇಶಗಳು ಬೆಂಬಲಿಸುತ್ತವೆ, ಹೇಗೆ? ಸೊ ಕ್ವಶನ್ ಅನ್ನ ಓದಿ ಏನ್ ಅರ್ಥ ಆಗ್ತಾ ಇದೆ? ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳು, ಗೌರ್ಮೆಂಟ್ ತೆಗೆದುಕೊಂಡಿರುವಂತಹ ಕ್ರಮಗಳನ್ನ ನಾವು ಬರಿಬೇಕು. ದ ಮೇಜರ್ಸ್ ಟೇಕನ್ ಬೈ ದ ಗೌರ್ಮೆಂಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್ ಆರ್, ಮಹಿಳೆಯರ ಸ್ಥಿತಿಯನ್ನ ಸುಧಾರಿಸಲು ಸರ್ಕಾರವು ಕೈಗೊಂಡ ಕ್ರಮಗಳು ಯಾವುವು? ಫಸ್ಟ್, ಮಿನಿಸ್ಟ್ರಿ.
ಯಾವ ಮಿನಿಸ್ಟ್ರಿ? ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅಟ್ ದ ಸೆಂಟರ್ ಅಂಡ್ ಸ್ಟೇಟ್ಸ್. ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ನ್ಯಾಷನಲ್ ಅಂಡ್ ಸ್ಟೇಟ್ ವುಮೆನ್ಸ್ ಕಮಿಷನ್, ರಾಷ್ಟ್ರೀಯ ಹಾಗೂ ರಾಜ್ಯ ಮಹಿಳಾ ಆಯೋಗ, ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಮಹಿಳಾ ಅಭಿವೃದ್ಧಿ ನಿಗಮ. ಈ ಮೂರನ್ನ ಹೇಗೆ ನೆನ್ಪಿಟ್ಕೊಳ್ಬಹುದು? ಇವುಗಳಲ್ಲಿ ಏನನ್ನ ಕಾಣ್ತೇವೆ? ಕಮಿಷನ್ ಇರಬಹುದು, ಕಾರ್ಪೊರೇಷನ್ ಇರಬಹುದು, ಮಿನಿಸ್ಟ್ರಿ ಇರಬಹುದು. ಸೊ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ಲಾಗ್ತಾ ಇದೆ. ಸೊ ಒಂದು ಇನ್ಸ್ಟಿಟ್ಯೂಷನ್ ಅಂಡರ್ನಲ್ಲಿಯೂ ಬರುತ್ತೆ. ಈ ರೀತಿಯೂ ಸಹ ನೀವು ನೆನಪಲ್ಲಿ ಇಟ್ಕೊಳ್ಬಹುದು. ನೆಕ್ಸ್ಟ್, ಸಖಿ ಒನ್ ಸ್ಟಾಪ್ ಸೆಂಟರ್ಸ್ಗಳಿರಬಹುದು, ವುಮೆನ್ ವೈಲೆನ್ಸ್ ಪ್ರೊಟೆಕ್ಷನ್ ಡೊಮೆಸ್ಟಿಕ್ ಆಕ್ಟ್ 2000 ಆಕ್ಟ್ 2005. ಇವೆಲ್ಲವೂ ಏನಾಗ್ತಾ ಇವೆ? ಇವೆಲ್ಲವೂ ಪ್ರೊಟೆಕ್ಷನ್ ಅಲ್ಲಿ ಬರ್ತಾ ಇವೆ. ಸೊ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ 2005, ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013, ಹೆಲ್ಪ್ಲೈನ್ ನಂಬರ್ 1091, ಮಹಿಳಾ ಸಹಾಯವಾಣಿ 1091 ಸೌಲಭ್ಯ. ಇವೆಲ್ಲವೂ ಪ್ರೊಟೆಕ್ಷನ್ ಅಂಡರ್ನಲ್ಲಿ ಬರುತ್ತೆ. ರಿಸರ್ವೇಷನ್, ಮೀಸಲಾತಿ ಅಂಡರ್ನಲ್ಲಿ ಯಾವ್ದು ಬರುತ್ತೆ? ಸೆಂಟ್ರಲ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇಷ್ಟೊಂದು ಜಾಬ್ಸ್ಗಳನ್ನ ಮಹಿಳೆಯರಿಗೆ ರಿಸರ್ವ್ ಮಾಡಲಾಗಿದೆ. ಇನ್ ಕರ್ನಾಟಕ 50% ಆಫ್ ಸೀಟ್ಸ್ ಇನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ 50%ಗಷ್ಟು ಸ್ಥಾನವನ್ನ ಮಹಿಳೆಯರಿಗೆ ಮೀಸಲಾಗಿಸಲಾಗಿದೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಆಕ್ಟ್, ನಾರಿ ಶಕ್ತಿ ವಂದನಾ ಅಧಿನಿಯಮ, ಈ ಕಾಯ್ದೆಯನ್ನ, ಈ ಆಕ್ಟ್ ಅನ್ನ ತರಲಾಗಿದೆ ಈ ಸದ್ಯದಲ್ಲೇ ನಮ್ಮ ಕೇಂದ್ರದಲ್ಲಿ. ಓಕೆ, ಹೌ ಕ್ಯಾನ್ ಕರಪ್ಷನ್ ಬಿ ಕಂಟ್ರೋಲ್ಡ್? ಭ್ರಷ್ಟಾಚಾರವನ್ನ ಹೇಗೆ ನಿಯಂತ್ರಿಸಬಹುದು? 2 ಮಾರ್ಕ್ಸ್ಗೆ ಏಪ್ರಿಲ್ 2020 ಬಂದಿರುವಂತಹ ಪ್ರಶ್ನೆ. ಕರಪ್ಷನ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ, ಭ್ರಷ್ಟಾಚಾರವನ್ನ ಹೇಗೆ ನಿಯಂತ್ರಿಸಬಹುದು? ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್ ಇರಬೇಕು, ಬಲವಾದ ರಾಜಕೀಯ ಇಚ್ಛಾಶಕ್ತಿ ಇರ್ಬೋದು. ಲೋಕಪಾಲ್ ಮತ್ತು ಲೋಕಾಯುಕ್ತರು, ಲೋಕಪಾಲ್ ಮತ್ತು ಲೋಕಾಯುಕ್ತ ಇವೇನಾಗಿವೆ? ಇನ್ಸ್ಟಿಟ್ಯೂಷನ್ಸ್ ಅಥವಾ ಸಂಸ್ಥೆಗಳಾಗಿವೆ. ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಅಂಡ್ ಸೋಷಿಯಲ್ ರಿಫಾರ್ಮರ್ಸ್, ಶೈಕ್ಷಣಿಕ ಸಂಸ್ಥೆಗಳ ಪಾತ್ರವೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಸಮಾಜ ಸುಧಾರಕರ ಪಾತ್ರ ಇರಬಹುದು. ಗೌರ್ಮೆಂಟ್ ಆಫೀಸಸ್ಗಳಲ್ಲಿ CCTV ಕ್ಯಾಮೆರಾಸ್ಗಳಿರಬಹುದು. CVC, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇರಬಹುದು. ಕೇಂದ್ರ ಜಾಗೃತಾ ಆಯೋಗ ಇರಬಹುದು. ಆಕ್ಟ್ಸ್ಗಳು, ಕರಪ್ಷನ್ ಆಕ್ಟ್ 1988 ಇರಬಹುದು. ಪೀನಲ್ ಸಿಸ್ಟಮ್ ಸ್ಟ್ರಾಂಗ್ ಅಂಡ್ ಮತ್ತೆ ಯಾವುದು ಸ್ಟ್ರಿಕ್ಟ್ ಆಗಿರುವಂತಹದ್ದು. ಭ್ರಷ್ಟಾಚಾರ ಕಾಯ್ದೆ 1988, ಬಲವಾದ ಮತ್ತು ಕಠಿಣ ದಂಡ ವ್ಯವಸ್ಥೆ. ಅಷ್ಟೇ ಅಲ್ಲದೆ ನಮ್ಮ ಪರೀಕ್ಷೆ ಚಾನೆಲ್ ಇರಬೇಕಾದ್ರೆ ನೀವು ಎಲ್ಲವನ್ನೂ ಕರೆಕ್ಟ್ ಆಗಿ ತಿಳ್ಕೊಳ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಹಾಗಾದ್ರೆ ಯಾರ್ಯಾರು ಇಲ್ಲಿಯವರೆಗೆ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿಲ್ವೋ ಅವರು ಮೊದಲು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ನ ಜೊತೆಗೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅನ್ನೋ ಭರವಸೆ ನನಗಿದೆ. ಭರವಸೆಯನ್ನ ಮುರಿಯಲ್ಲ ಅನ್ನೋ ಭರವಸೆನೂ ಸಹ ನನಗಿದೆ. ಸೊ ಎಲ್ಲರೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ಕ್ಲಾಸ್ ಹೇಗನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಇದೇ ನೋಟ್ನೊಂದಿಗೆ ಇಂದಿನ ಈ ಕ್ಲಾಸ್ ಅನ್ನ ರ್ಯಾಪ್ ಅಪ್ ಮಾಡುವಂತಹ ಸಮಯ. ಎಲ್ಲರಿಗೂ ಥ್ಯಾಂಕ್ಸ್. ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಬೈ ಬಾಯ್.